ನೀವು ನೋಡ್ತಾ ಇದ್ದೀರಾ PRS ವಿಸ್ತಾರ. ನಾನು ವಿದ್ಯಾ ಮಲ್ನಾಡ್. ನೋಡ್ರಿ, DK ಶಿವಕುಮಾರ್ ಸರ್ಕಾರ ನಿನ್ನೆಯಿಂದ ಆಕ್ಟಿವ್ ಆಗಿದೆ. ಹೊಸತನವನ್ನ, ಹೊಸ ಸ್ಪೀಡನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಇದರ ನಡುವೆ ಇದೊಂಥರ ಹೊಸ ಬಾಟ್ಲು ಹಳೆ ವೈನ್ ಆಗ್ಬಾರ್ದಪ್ಪ ಅನ್ನುವ ಮಾತುಗಳು ಕೂಡ ಓಡಾಡ್ತಾ ಇದೆ. ಒಬ್ಬ ಹೆಣ್ಣುಮಗಳಾಗಿ ನನಗನ್ಸಿದಿಷ್ಟೇ, ಒಬ್ರು ಅಟ್ಲೀಸ್ಟ್ ಒಂದು ಏನೋ ಅಂತಾರಲ್ಲ, ಸಾಂಕೇತಿಕವಾದರೂ ಒಬ್ಬ ಹೆಣ್ಮಗಳನ್ನ ನನ್ನೇ ಮಿನಿಸ್ಟರ್ ಆಗಿ ಮಾಡ್ಲಿಲ್ವಲ್ಲ ಅನ್ನುವಂತಹ ಕೊರಗು ಅಥವಾ ಬೇಜಾರು ಅಥವಾ ಅಪಸ್ವರ ಒಬ್ಬ ಹೆಣ್ಮಗಳಿಗೆ ನನಗೂ ಇದೆ, ಹಲವು ಹೆಣ್ಮಕ್ಳಿಗೂ ಕೂಡ ಇದೆ. ಇಲ್ಲಾಂದ್ರೆ ಇವರೊಂಥರ ಬರೀ ಗೃಹಲಕ್ಷ್ಮಿ 2,000 ರೂಪಾಯಿ 2,500 ರೂಪಾಯಿ ಇಸ್ಕೊಳ್ಳೋಕೆ ಹೆಣ್ಮಕ್ಳನ್ನ ಸೀಮಿತ ಮಾಡಿಬಿಟ್ರೇನ್ರಿ, ಒಬ್ಬ ಮಂತ್ರಿಗಿರಿ ಕೊಡ್ಲಿಲ್ವಲ್ರಿ ನಿನ್ನೆ ಅನ್ನುವಂತಹ ಚರ್ಚೆಗಳು ಕೂಡ ಆರಂಭ ಆಗಿದೆ. ಇದರ ನಡುವೆ DK ಶಿವಕುಮಾರ್ ಮುಂದಕ್ಕೆ ಸಾಲು 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 ಸವಾಲುಗಳನ್ನು ಎದುರಿಸಬೇಕಾಗತ್ತಾ, ಆ್ಯಂಡ್ ನಿನ್ನೆ ಖಾತೆಯನ್ನು ಪಡ್ಕೊಂಡ್ರಲ್ಲ, ಅವುಗಳಿಂದ ಏನು ನಿರೀಕ್ಷೆ ಮಾಡ್ಬೋದು, ಇದೆಲ್ಲದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ DK ದರ್ಬಾರ್. ನಾನು ವಿದ್ಯಾ ಮಲ್ನಾಡ್. ಚರ್ಚೆ ಮಾಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ನೋಡ್ಬಿಡೋಣ. ಅಧಿಕಾರ ವಹಿಸಿಕೊಳ್ತಾ ಇದ್ದಂತೆ ಸಿಎಂ DK ಶಿವಕುಮಾರ್ ಫುಲ್ ಆಕ್ಟಿವ್. ಕೆಲವೇ ಕ್ಷಣಗಳಲ್ಲಿ ಸಿಎಂ DK ಶಿವಕುಮಾರ್ ನೇತೃತ್ವದಲ್ಲಿ ಸಭೆ, ಅಧಿಕಾರಕ್ಕೇರಿದ ಒಂದೇ ದಿನಕ್ಕೆ ಅಧಿಕಾರಿಗಳ ಮೀಟಿಂಗ್. ಪ್ರಮಾಣ ವಚನದ ಬೆನ್ನಲ್ಲೇ ಪ್ರಬಲ ಖಾತೆಗಳಿಗೆ ಲಾಬಿ, ಪರಮೇಶ್ವರ್ಗೆ ಕಂದಾಯ, ಪ್ರಿಯಾಂಕ್ಗೆ ಗೃಹ ಖಾತೆ ಸಾಧ್ಯತೆ. ಹಾಸನದಲ್ಲಿ ಅಮಾನವೀಯ ಘಟನೆ, ಜಮೀನ್ ವಿಚಾರಕ್ಕೆ 2 ಕುಟುಂಬಗಳ ನಡುವೆ ಮಾರಾಮಾರಿ, ಮಹಿಳೆಗೆ ಹಿಗ್ಗಾಮುಗ್ಗ ಥಳಿಸಿದ ರಾಕ್ಷಸ. ಚಾಮರಾಜನಗರದಲ್ಲಿ ಅಕ್ರಮ ಕೇರಳ ಲಾಟರಿ ಜಾಲ ಶಂಕೆ, ಲಾಟರಿ ತನಿಖೆ ಚುರುಕುಗೊಳಿಸಿದ್ದ ಪೊಲೀಸ್, ಹಾಡ ಹಗಲೇ ಲಾಟರಿ ಮಾರಾಟ ಮಾಡ್ತಾ ಇದ್ದವರು ಅಂದರು. ಮಧ್ಯಪ್ರಾಚ್ಯದಲ್ಲಿ ಮುಂದುವರೆದ ಸಂಘರ್ಷ, ಅಮೆರಿಕ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್, ಕುವೈತ್ ವಿಮಾನ ನಿಲ್ದಾಣದ ಮೇಲೆ ಭೀಕರ ದಾಳಿ. ಚರ್ಚೆಯನ್ನು ಆರಂಭ ಮಾಡ್ತಾ ಹೋಗೋಣ. DK ಶಿವಕುಮಾರ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ, ನಿರೀಕ್ಷೆಗಳು ಬೆಟ್ಟದಷ್ಟಿದೆ. ಅದನ್ನು ಹೇಗೆ ನಿಭಾಯಿಸ್ತಾರೆ, ಜನರಿಗೆ ಪರವಾಗಿಲ್ಲಪ್ಪ ಬದಲಾವಣೆ ತಂದಿದ್ದಕ್ಕೂ ಅಥವಾ ಬದಲಾವಣೆ ಆಗಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸುವ ರೀತಿಯಲ್ಲಿ ಹೇಗೆ ನಡ್ಕೊಳ್ತಾರೆ, ಅವರ ವರ್ತನೆ ಹೇಗಿರುತ್ತೆ, ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಮಾಡ್ತಾ ಹೋಗೋಣ. DK ಶಿವಕುಮಾರ್ ಜೊತೆಗೆ 13 ಜನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರಲ್ಲ ಮಂತ್ರಿಗಳಾಗಿ, ಅವರ ಖಾತೆಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಸದ್ಯಕ್ಕೆ ನನ್ನ ಜೊತೆಗೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಬಿಜೆಪಿ ವಕ್ತಾರ ಉತ್ಕರ್ಷ್ ಇದ್ದಾರೆ. ಉತ್ಕರ್ಷ್ ಅವರಿಗೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಉಳಿದಂತೆ ಬರ್ತಾ ಇದ್ದಂಗೆ ಉಳಿದವ್ರನ್ನು ಕೂಡ ವೆಲ್ಕಮ್ ಮಾಡ್ಕೊಬಿಡ್ತೀನಿ ನಾನು. ಉತ್ಕರ್ಷ್ ಅವರೇ, ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಿ DK ಶಿವಕುಮಾರ್ ಸರ್ಕಾರದ ಮೇಲೆ? ಅಲ್ಲ, ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದೇನಂತಂದರೆ, ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಅನೇಕ ರೀತಿಯ ಸವಾಲುಗಳು ಇದೆ ಸರ್ಕಾರದಲ್ಲಿ, ಅನೇಕ ರೀತಿಯ ಸಮಸ್ಯೆಗಳಿದೆ, ಅನೇಕ ರೀತಿಯ ಯೋಜನೆಗಳನ್ನು ಜಾರಿಗೊಳಿಸಬೇಕಾಗಿದೆ. ಆಮೇಲೆ ಈ ಹಿಂದೆ ಕಳೆದ 3 ವರ್ಷದಿಂದ ಭಾಳಷ್ಟು ಸಮಸ್ಯೆಗಳು, ಭ್ರಷ್ಟಾಚಾರದ ಆರೋಪಗಳೆಲ್ಲ ಕೂಡ ಸರ್ಕಾರದ ಮೇಲಿತ್ತು. ಆ ಆರೋಪಗಳನ್ನು ಈಗ ಇವರು ಹೇಳಿದಾಗೆ ನವಯುವಕರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಅದೇ ನವಯುವಕರು ಯಾರಪ್ಪ ಅಂತ ನೋಡಿದ್ವಿ, ಅಲ್ಲಿ ಯಾವ ಯುವಕರು ಕಾಣಿಸ್ಲಿಲ್ಲ ನಮಗೆ. ಅದೇ 10 ಬಾರಿ 8 ಬಾರಿ ಗೆದ್ದಿರ್ತಕ್ಕಂಥವ್ರಿಗೆ ಅವಕಾಶವನ್ನು ಕೊಟ್ಟಂಥದ್ದು ಎಲ್ಲ ಒಂದು ಕಡೆ ಈ ರಾಜ್ಯದ ಯುವ ಸಮಾಜ ಯೋಚನೆ ಮಾಡಬೇಕಾಗ್ತದೆ. ಆಮೇಲೆ ಸಾಂಕೇತಿಕವಾಗಿ ಯಾಕೆ ಮಹಿಳೆಯರಿಗೆ ಅವಕಾಶ ಕೊಡಲೇಬೇಕಲ್ವಾ? ಒಬ್ಬರ ಮಹಿಳೆಯರು ಕೂಡ ಅವಕಾಶ ಕೊಡದೇ ಇರತಕ್ಕಂಥದ್ದು ದುರ್ದೈವದ ಸಂಗತಿ. ಹಾಗಾಗಿ ಮಹಿಳೆಯರು ಕೂಡ ಅವಕಾಶವನ್ನ ಕೊಡದೇ ಇರತಕ್ಕಂಥದ್ದು. ಆಮೇಲೆ ಬಹಳಷ್ಟು ಭರವಸೆ ಇದೆ ನೋಡಿ. ಕಳೆದ 3 ವರ್ಷದಿಂದ ನಾವು ನೋಡಿದೀವಿ, ಇವರು ಹೊಸಬರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಯಾವ ಹೊಸಬ್ರು ಇದಾರ್ರಿ? ಅದೇ ಈಗ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಗೊತ್ತಿಲ್ಲ ಯಾರು ಕೊಡ್ತಾರೆ, ಬಟ್ ಕೊಟ್ಟಿರ್ತಕ್ಕಂಥ 14 ಜನದಲ್ಲಿ ಅದೇ ಹಳಬ್ರೆ ಇದ್ದಾರೆ. ಸೊ ವಾಟ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ದೇಮ್? ಅದೇ ಭ್ರಷ್ಟಾಚಾರ ಮಾಡಿರ್ತಕ್ಕಂಥವ್ರು, ಅದೇ ಕೆಲವು ಆರೋಪಗಳಿರ್ತಕ್ಕಂಥವ್ರಿಗೆ ಅವಕಾಶವನ್ನು ಕೊಟ್ಟು. ಆಮೇಲೆ ಪರಮೇಶ್ವರ್ ಅವರು ಗೃಹ ಖಾತೆ, ಅಪ್ಪ ಭಗವಂತನೇ ಕಾಪಾಡ್ಬೇಕು, ಅದನ್ನೇ ನಿಭಾಯಿಸಕ್ಕಾಗಿಲ್ಲ. ಈಗ ಅವರು ಕಿರೀಟದ ರೀತಿಯಲ್ಲಿ ಉಪಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಗೊತ್ತಿಲ್ಲ ಇದನ್ನ ಯಾವ ರೀತಿ. ನೀವು ಹೇಳ್ದಂಗೆ ಅದೇನೋ ಹೇಳಿದ್ರಲ್ಲ, ಗಾದೆ ಹೇಳಿದ್ರಲ್ಲ, ಓಲ್ಡ್ ವೈನ್ ನ್ಯೂ ಬಾಟ್ಲ್ ಅಂತ, ಆ ರೀತಿ ಆಗ್ಬೋದೇನೋ ಅಂತ ದಟ್ಟೆ. ಹಾಗಾಗಿ ಭರವಸೆ ಅಂತೂ ಖಂಡಿತವಾಗ್ಲಿದೆ ಈ ರಾಜ್ಯದ ರೈತರು, ಈ ರಾಜ್ಯದ ಮಹಿಳೆಯರಿಗೆ. ಅದನ್ನ ಯಾವ ರೀತಿ ತಗೊಂಡು ಹೋಗ್ತಾರೆ ಅನ್ನೋಂಥ ನಾವು ಕೂಡ ನೋಡ್ತಾ ಇದ್ದೇವೆ. ಎಸ್ ಉತ್ಕರ್ಷ್, ಬರ್ತೀನಿ ನಾನು ನಿಮ್ಮ ಹತ್ರ. ಈಗ ತಾನೇ ಕಾಂಗ್ರೆಸ್ ವಕ್ತಾರಾಗಿ ರಘು ದೊಡ್ಡೇರಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ರಘು ದೊಡ್ಡೇರಿ ಅವರೇ. ಅದೇ ರೀತಿಯಾಗಿ JDS ನಿಂದ ನಾಗೇಂದ್ರ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗೇಂದ್ರ ಅವರೇ, ನಿಮ್ಮ ಹತ್ರ ಬರ್ತೀನಿ. ಅದಕ್ಕಿಂತ ಮುಂಚೆ ಯಾವ ರೀತಿಯ ನಿರೀಕ್ಷೆಗಳನ್ನ DK ಶಿವಕುಮಾರ್ ಸರ್ಕಾರದ ಮೇಲೆ ಅಂಡ್ ಮಂತ್ರಿಗಳ ಮೇಲೆ ಇಟ್ಕೋಬಹುದು?
ಮೊದಲನೇದಾಗಿ ತಾವೇನು ಮಾತಾಡ್ತಿದ್ದೀರಲ್ಲ, ಒಂದು ಜೆನ್ಜಿ ನಾಯಕ ಅಂತ ಅಂದರೆ ಜೆನ್ಜಿ ಟೀಮನ್ನು ಒಂದು ಹೊಸದಾಗಿ ಕಾಂಗ್ರೆಸ್ ಪಕ್ಷ ಶುರು ಮಾಡಿದೆ. ಯಾವುದೇ ಒಂದು ಸರ್ಕಾರ ಮಾಡಿದ್ರು ಕೂಡ, ಇನ್ಕ್ಲೂಡಿಂಗ್ ತಮಿಳುನಾಡು ಆದ್ರೂ ಕೂಡ, ಯಾವಾಗಲೂ ಹೊಸ ಹಳೆ ಬೇರು ಹೊಸ ಚಿಗುರು ಕಾನ್ಸೆಪ್ಟ್. ಅಂದರೆ ಯಾವಾಗಲೂ ಹಳೆ ಬೇರುಗಳ ಅನುಭವವನ್ನು, ಹಳೆ ಬೇರಿನ ಒಂದು ರಸವತ್ತಾದ ಆ ಖನಿಜಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಹಳೆ ಬೇರುಗಳ ಜೊತೆ ಹೊಸ ಚಿಗುರನ್ನು ಸೇರಿಸುವಂಥ ಒಂದು ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದು ಮಾಡ್ತೇವೆ. ಯಾಕೆ ಈ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಮಾನ್ಯ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕವಾದಂತ ಶುಭಾಶಯಗಳು. ಯಾಕೆ ಅಂತ ಹೇಳಿದ್ರೆ ಒಂದು ಕಳೆ ಬಂದ್ಬಿಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ 3 ವರ್ಷದಲ್ಲಿ ನೋಡದಲ್ಲೇ ಇರೋ ಕಳೆಯನ್ನ ಮುಖದಲ್ಲಿ ಈಗ ನೋಡ್ತಾ ಇದೀವಿ ನಾವು. ಕೊಳೆ ಸ್ವಲ್ಪ ತೆಗೆದಿದ್ದೀನಿ, ಅದಕ್ಕೆ ಕೊಳೆ ಬಂದಿದೆ, ಸಾರಿ. ಓಕೆ, ಸೊ ಮಾನ್ಯ ಡಿ.ಕೆ. ಶಿವಕುಮಾರ್, ನಾನು ಆ ರೀತಿ ಅಂತಲ್ಲ, ನಮ್ಮ ಸರ್ಕಾರ ಏನಿದೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೊಸ ಹುಮ್ಮಸ್ಸನ್ನು ಕೊಟ್ಟಿರ್ತಕ್ಕಂಥವ್ರು. 45 ವರ್ಷಗಳ ರಾಜಕೀಯ ಅನುಭವದಲ್ಲಿ ಕಳೆದ 3 ವರ್ಷ ಅವರು ಮಾಡಿದಂಥ ಸೇವೆ ಮತ್ತು ಎಸ್ಪೆಷಲಿ ಅವರು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಆ ಪ್ರಬುದ್ಧತೆಯಿಂದ ಮತ್ತು ಆ ಯುವಕರಿಗೆ ಚೈತನ್ಯವನ್ನು ತುಂಬಿದಂಥ ಆಸೆ ಆಕಾಂಕ್ಷೆಗಳನ್ನು ಬಿಂಬಿಸಿ ಮಾಡಿದಂಥ ಕೆಲಸ ಇದೆಯಲ್ಲ, ಅದು ಯುವಕರಿಗೆ ಒಂದು ಸ್ಫೂರ್ತಿಯಾಗಿ ನಮಗೆ ಸರ್ಕಾರವನ್ನು ಕೊಟ್ಟಿದ್ದಾರೆ. ಸೊ ಈಗ ನಿರೀಕ್ಷೆಗಳಿದೆ, 100% ಇರುತ್ತೆ. ಯಾವುದೋ ಒಂದು ಸರ್ಕಾರ ಬಂದಾಗ ಇದು ಹೊಸ ಸರ್ಕಾರ ಅಲ್ಲ, ಇದು ಇದ್ದಿದ್ದೇ ಸರ್ಕಾರ, ನಾಯಕತ್ವ ಬದಲಾವಣೆ ಅಷ್ಟೇ. ಆ ನಾಯಕತ್ವ ಬದಲಾವಣೆ ಅಂದ್ರೆ ಆಲ್ರೆಡಿ ಇರ್ತಕ್ಕಂಥ 100% ಟ್ರಾನ್ಸ್ಫಾರ್ಮೇಷನ್ ಆಗುತ್ತಾ? ಏನಕ್ಕೆ? ಹಳೆ ಸರ್ಕಾರ ಅಲ್ಲ, ಇದು ಇರ್ತಕ್ಕಂಥ ಸರ್ಕಾರ ಮುಂದುವರಿತಾ ಇದೆ. ಹೊಸ ನಾಯಕನಲ್ಲಿ ಏನ್ ನೋಡ್ಬೋದು ನಾವು? ಹೊಸ ನಾಯಕನಲ್ಲಿ ಹೊಸ ಚೈತನ್ಯ. ಓಕೆ, ಹೇಗೆ ನಮ್ಮ ವಸಂತ ಕಾಲದಲ್ಲಿ ಮರ ಎಲ್ಲ ಹೊಸ ಚಿಗುರು ಬಂದು ಉದ್ರೋಗುತ್ತೆ, ನೀವು ಯಾರನ್ನು ಉದ್ರಸಿಲ್ವಲ್ಲ ಅಂತಾನು ಕೇಳ್ತಾರೆ. ಅವಾಗ ಏನಂತೀರ? ಹಳೆ ಬೇರೆ ಉದ್ರೋಗುತ್ತೆ, ಬರ್ಬೇಕು. ಒಬ್ರು ಬರ್ಲಿಲ್ವಲ್ಲ, ನೀವು ಇವತ್ತು ಬೀಜ ಹಾಕ್ಬಿಟ್ಟು 5 ವರ್ಷ ಆದ್ಮೇಲೆ ಅದಕ್ಕೆ ಎಕ್ಸ್ಪೆಕ್ಟ್ ಮಾಡಿ ಅಂತನಾ? ಸೊ ಯಾವಾಗ್ಲೂ ನಮಗೆ ಹಣ್ಣು ಹೊಸ ಚಿಗುರು ಬರ್ಬೇಕಂತಂದ್ರೆ ಹಳೆ ಬೇರೆ ಇರ್ಬೇಕು. ನಿನ್ ಕೇಸ್ ಏನಾದ್ರು ನಾವು ಹಳೆ ಬೇರೆ ಇಲ್ದಿರ ಹೊಸ ಚಿಗುರನ್ನೇ ಹಾಕ್ತಿವಿ, ಬೀಜ ಹಾಕಿದ್ರೆ 5 ವರ್ಷ ಬರ್ತದೆ, ಅಷ್ಟು ನಾವೇರಲ್ಲ, ಇನ್ಯಾರೋ ಇದನ್ನ ಆ ಹಣ್ಣನ್ನ ತಿನ್ನಕ್ ಶುರು ಮಾಡ್ತಾರೆ. ಸೊ ಹಾಗಾಗಿ ಇವತ್ತೇನು ಹೊಸ ಚಿಗುರು ಅಂದ್ರೆ ಇನ್ನು 15 ಏನು ಇವಾಗ ಇನ್ನು 20 ಜನ ಇದ್ದಾರೆ. ಸೊ ಇವತ್ತು ಹಿರಿಯರು ಏನಿದ್ದಾರೆ ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ, ಇದರಲ್ಲಿ ಯಂಗ್ಸ್ಟರ್ಸು, ಮತ್ತೆ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದ್ದಾರೆ. ಸೊ ಈ ಹಿರಿಯತನ ಬೇಕೇ ಬೇಕಾಗ್ತದೆ. ಯಾವುದೇ ಇವತ್ತು ಹಿರಿತನದ ಮೇಲೆನೆ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಅವರ ರಾಜಕೀಯ ಅನುಭವ ಮತ್ತೆ ಅವರ ಚಾಣಾಕ್ಷ ಅಂತ ಏನು ಕರಿತೀವಲ್ಲ, ರಾಜಕೀಯ ಚಾಣಾಕ್ಷತನದಿಂದ ಅವರು ಇವತ್ತೇನು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಕರ್ನಾಟಕದ ಜನರಿಗೆ ಒಂದು ದಿಕ್ಸೂಚಿಯನ್ನು 100% ಕೊಡ್ತಾರೆ. ಮೊದಲನೇದಾಗಿ ಇವತ್ತೇನು ನಮ್ಮ ಕರ್ನಾಟಕದ ಮಕ್ಕಳಿಗೆ ಸರಿಸುಮಾರು 1 ಕೋಟಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸನ್ನು ಮಾಡಿದ್ದಾರೆ. ಇದು ಮತ್ತೊಂದು ಏನು ಎಸ್ಪೆಷಲಿ ಈ ಬೆಲೆ ಏರಿಕೆಯಿಂದ ತತ್ತರಿಸಿದ್ರಲ್ಲ, ಅದರಿಂದ ಒಂದು ರಿಲೀಫ್ ಸಿಗುತ್ತೆ. ಓಕೆ, ಅದು ಮೊದಲನೇದು. ಎರಡನೇದು, ಏನು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿತ್ತಲ್ಲ, ಏನಂತ ಹೇಳಿ OC ಸರ್ಟಿಫಿಕೇಟ್ಸ್ ಇಲ್ದಿರ ಸರಿಸುಮಾರು 5 ಲಕ್ಷ ಮನೆಗಳು, 5 ಲಕ್ಷ ಕುಟುಂಬಗಳು ರಾಜ್ಯದಲ್ಲಿ ತೊಂದರೆಯಲ್ಲಿ ಸಿಕ್ಕಿದೋ ಅವರನ್ನು ರಿಲೀಫ್ ಮಾಡಿದ್ದೇವೆ. 5 ಲಕ್ಷ ಕುಟುಂಬಗಳು ಪ್ಲಸ್ ಬೆಂಗಳೂರಿನಲ್ಲಿ ಅಂದರೆ ಸರಿಸುಮಾರು ಒಂದು 20 ಲಕ್ಷ ಕುಟುಂಬಗಳಿಗೆ 20 ಲಕ್ಷ ಇಂಟು ಅಂದರೆ ಒಂದು ಸರಿಸುಮಾರು 1 ಕೋಟಿ ಜನರಿಗೆ ನೇರವಾಗಿ ಅನುಕೂಲ ಆಗ್ತಾ ಇದೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಯುಗಾರಂಭ ಈಗ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರ ಏನು ಅಂತಂದರೆ ವಿಶಿಷ್ಟತೆ ಏನು ಅಂತಂದರೆ, ಬಂಗಾರಪ್ಪನವರ ಗರಡಿಯಲ್ಲಿ ಮತ್ತು ಬಂಗಾರಪ್ಪನವರು ನಾಯಕತ್ವ ಗುಣ, ಎಸ್.ಎಂ. ಕೃಷ್ಣ ಅವರ ಚಾಣಾಕ್ಷತನ, ಆ ಎರಡೂ ಗಡಿನಲ್ಲಿ ಇಬ್ಬರು ಗಡಿನಲ್ಲೂ ಬೆಳೆದಿರೋದ್ರಿಂದ ಏನಾಗ್ತದೆ, ಅವ್ರಿಗೆ ಅವ್ರದ್ದೇ ಆದಂಥ ಪರಿಪಕ್ವತೆ ಬಂದಿದೆ, ರಾಜಕೀಯ ಪರಿಪಕ್ವತೆ ಮತ್ತು ಆಡಳಿತ ಪರಿಪಕ್ವತೆ. ಸಾಮಾನ್ಯವಾಗಿ ಏನಾಗ್ತದೆ, ಒಂದು ಅಡ್ಮಿನಿಸ್ಟ್ರೇಷನ್ನು ಇರ್ತದೆ. ಯೂಶಲ್ ಆಗಿ ನಾಯಕರುಗಳಿಗೆ ಹೇಗೆ ಅಂತಂದರೆ ಅಡ್ಮಿನಿಸ್ಟ್ರೇಷನ್ ಇರ್ತದೆ, ಇಲ್ಲ ಅಂತಂದರೆ ಪಕ್ಷ ಸಂಘಟನೆ ಇರ್ತದೆ. ಬಟ್ ಒಬ್ಬ ನಾಯಕನಲ್ಲಿ ಎರಡೂ ಗುಣಗಳಿರ್ತಕ್ಕಂಥದ್ದು ತುಂಬ ವಿರಳ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಒಬ್ಬರು. ಓಕೆ, ಸೊ ನೀವು ಬೆಸ್ಟ್ ಆಡಳಿತವನ್ನು 100% ಎಕ್ಸ್ಪೆಕ್ಟ್ ಮಾಡ್ಬೋದು. ನಮ್ಮ ಬಿಜೆಪಿ ವಕ್ತಾರರು ತುಂಬಾ ಕಡಿಮೆ ಸಮಯ ನೋಡಿ, ನೀವು ಬರೀ ಇದನ್ನ ಯಾಕೆ ಮಾತಾಡ್ತಾ ಇದ್ದೀರಿ? ನಮ್ದು ಜನರೇಷನ್ 7 years ಪ್ಲಾನ್ ನಮ್ದು. ಓಕೆ, 2028ಗೆ ಕಾಂಗ್ರೆಸ್ ಸರ್ಕಾರ 1000% ಬರೋದು ಬರ್ದಿಟ್ಕೊಳ್ಳಿ. ಓಕೆ, 1000%. ಇದೇ ಸ್ಟುಡಿಯೋದಲ್ಲಿ ಬೇಕಾದ್ರೆ ಬರ್ದ್ಬಿಟ್ಟು ಬೋರ್ಡ್ ಹಾಕೋಗ್ತೀನಿ ನಾನು ಇವತ್ತು. 2028ಗೆ ಕಾಂಗ್ರೆಸ್ ನಾನೇ ಕರೆದು ನಿಮ್ಮ ಹತ್ರ ಸೈನ್ ಹಾಕಿಸ್ತೀನಿ ಬಿಡಿ, ಈಗ ಬೇಡ ಸದ್ಯಕ್ಕೆ. ಬರ್ತೀನಿ ರಘು ಅವರೇ. ನಾಗೇಂದ್ರ ಅವರೇ, ಯಾವ ರೀತಿಯ ನಿರೀಕ್ಷೆಗಳು ಡಿ.ಕೆ. ಶಿವಕುಮಾರ್ ಇಂದ JDS ನಿರೀಕ್ಷೆ ಮಾಡ್ತಾ ಇದೆ, ಇಟ್ಕೊಂಡಿದೆ ಅಥವಾ ನಿರೀಕ್ಷೆಗಳನ್ನ? ರಾಜ್ಯದ ಹೊಸ ಮುಖ್ಯಮಂತ್ರಿಗಳಿಗೆ JDS ಪಕ್ಷದಿಂದ ಅಭಿನಂದನೆಗಳು. ಥ್ಯಾಂಕ್ಸ್ ಹೇಳ್ರಿ ರಘು ಅವರೇ. ಕುರ್ಚಿ ಬದಲಾವಣೆಯಿಂದ ರಾಜ್ಯದ ಜನರ ಅಭಿವೃದ್ಧಿ ಸಾಧ್ಯನಾ? ಇವತ್ತು 3 ವರ್ಷದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಚಂದ್ರಗ್ರಹಣ ಹಿಡಿದಿತ್ತು, 5 ಲಕ್ಷ ಕೋಟಿ ಸಾಲ ಆಗಿತ್ತು. ನಿನ್ನೆಯಿಂದ ಸೂರ್ಯಗ್ರಹಣ ಹಿಡಿದಿದ್ದ 50 ಲಕ್ಷ ಕೋಟಿ ಸಾಲಕ್ಕೆ ಹೋಗುತ್ತಾ ರಾಜ್ಯದ ಭವಿಷ್ಯ ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಜನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಜನ ಹೇಳ್ತಾ ಇದ್ದಾರೆ. ಇವತ್ತು 5 ಲಕ್ಷ ಕೋಟಿ ಸಾಲ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಾಧನೆಗಳೇನು ಅಂತ ಕೇಳ್ತಾರೆ. ಅದೇ ಇವತ್ತು DCM ಸ್ಥಾನದಲ್ಲಿ ಇದ್ದಂಥವ್ರು, ನೀರಾವರಿ ಇಲಾಖೆಯಲ್ಲಿ ಸಚಿವರಾಗಿದ್ದಂಥವ್ರು
ಏನೇನು ಸಾಧನೆ ಮಾಡಿದ್ದಾರೆ ನೀರಾವರಿ ಇಲಾಖೆಯಲ್ಲಿ, ಏನು ಸಾಧನೆ ಮಾಡಿದ್ದಾರೆ? ವೀರಭದ್ರೇಶ್ವರ ಏತ ನೀರಾವರಿ ಕಂಪ್ಲೇಂಟ್ ಗಳನ್ನ ಮಾತಾಡ್ಬಿಡೋಣ. ಏನ್ ನಿರೀಕ್ಷೆ ಜನ ಇಟ್ಕೊಂಡಿದ್ದಾರೆ, ಜೆಡಿಎಸ್ ಏನ್ ಕೇಳುತ್ತೆ ಅಂತ ಫಸ್ಟ್ ಮಾತಾಡ್ಬಿಡೋಣ. ಓಪನಿಂಗ್ ಕಾಮೆಂಟ್ ತಗೋಬಿಡೋಣ. ಇವತ್ತು ನಮ್ಮ ಇಚ್ಛೆ ಇದಿಷ್ಟೇ. ಇವತ್ತವರೆಗೂ ರಾಜ್ಯದ 3 ವರ್ಷ ಸರ್ಕಾರ ಇದ್ದ ಸರ್ಕಾರದಲ್ಲಿ 5 ಲಕ್ಷ ಕೋಟಿ ಸಾಲ ಆಗಿದೆ. ಇವ್ರು ಪ್ರಮಾಣ ವಚನ ತಗೊಬೇಕಾದಾಗ ಇವ್ರು ಕೇವಲ ಭಾರತ್ ಜೋಡೋ ಯೋಜನೆಗಳ ಬಗ್ಗೆ ಮಾತಾಡಿದ್ರು ಇವರು. ಆದ್ರೆ ಈ ಶಿಕ್ಷಣದ ಬಗ್ಗೆ ಮಾತಾಡಿಲ್ಲ, ಈ ರಾಜ್ಯದ ಶಿಕ್ಷಣದ ಬಗ್ಗೆ ಮಾತಾಡಿಲ್ಲ, ಆರೋಗ್ಯ ಬಗ್ಗೆ ಮಾತಾಡಿಲ್ಲ, ರೈತರ ಪರ ಮಾತಾಡಿಲ್ಲ. ಬಗ್ಗೆ ಮಾತಾಡಲಿಲ್ಲ ಅಂದ್ರೂ ಪಾಪ ಶಿಕ್ಷಣ ಪಡ್ಕೊಳ್ಳೋ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಫ್ರೀ. ಇವತ್ತು ರಾಜ್ಯದ ಶಿಕ್ಷಣ ಮಂಡಳಿ ಯಾವ ಮಟ್ಟಕ್ಕಿದೆ, ಇವತ್ತು ಅದರ ವಿಚಾರದಲ್ಲಿ ಎಷ್ಟು ಶಾಲೆಗಳಲ್ಲಿ ಏನೇನು ಕೊರತೆಗಳಿದೆ ಆ ವಿಚಾರ ರಾಜ್ಯಕ್ಕೆ ಗೊತ್ತಾ? ಬರೀ ಬಸ್ ಪಾಸ್ ಅಂದ್ರೆ ಇಷ್ಟು ವರ್ಷ ಮಕ್ಕಳು ಓಡಾಡ್ತಾರಲ್ವಾ, ಸ್ಕೂಲ್ ಅಡ್ಮಿಷನ್ ಆಗಿರಲ್ವಾ, ಪಾಸ್ ಓಡಾಡ್ತಾರಲ್ವಾ, ಬರೀ 2000 ಬರೀ ನೀವು ಬಸ್ ಪಾಸ್ ಅಂತ ಹೇಳ್ತಾ ಇದೀರಿ. ಸತ್ಯವಾದ ಅಂಶಗಳಿದಾವೆ ರಾಜ್ಯದಲ್ಲಿರುವಂತ ಕುಂದು ಕೊರತೆಗಳು. ಇವತ್ತು 50 ಅವ್ರು ಕೊಟ್ರೆ ಜನಪ್ರಿಯ ಯೋಜನೆಗಳು, ಇವ್ರುಗಳು ಕೊಟ್ರೆ ಮಕ್ಳೇ ಓಡಾಡ್ತಿರ್ಲಿಲ್ವಾ ಮುಂಚೆ? ಈಗ 3 ವರ್ಷದಿಂದ ಇವ್ರದೇ ಸರ್ಕಾರ ಇರೋದು. ಇದು ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಸ್ ಪಾಸ್ ಕೊಟ್ಟೆ ತಕ್ಷಣ ದೊಡ್ಡ ಸಾಧನೆ ಅಲ್ಲ. ಅಲ್ಲ, ಆದರೆ ಅದನ್ನ ಹೇಳ್ತಿದ್ದಲ್ಲ, ನಾವು ಇಲ್ಲಿ ಕೇಳಕ್ ಬಂದಿರೋದು ಅವ್ನು ಹೋಗ್ಲಕ್ ಬಂದಿಲ್ಲ. ಇಲ್ಲಿ ಸಮಸ್ಯೆಗಳು, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡಕ್ ಬಂದಿದ್ದೀನಿ. ಇವತ್ತು ಸಮಸ್ಯೆಗಳು ಏನಿದಾವೆ ಅದಕ್ಕೆ ಇವ್ರು ಪ್ರಮಾಣ ವಚನ ರೈತ ಪರ ಏನಾದ್ರು ಮಾತಾಡಿದ್ರ, ಶಿಕ್ಷಣ ಬಗ್ಗೆ ಏನೋ ಮಾತಾಡಿದ್ರ, ಆರೋಗ್ಯ ಪರ ಏನೋ ಮಾತಾಡಿದ್ರ? ಇವರು ಭಾರತ್ ಜೋಡಕ್ಕೆ 10,000 ಇಕ್ಕಿದೀನಿ, ಒಂದೊಂದು ಹಳ್ಳಿಗಳಿಗೆ ಸಂಘಟನೆ ಮಾಡಕ್ಕೆ 10,000 ಕೋಟಿ ಇಟ್ಟಿದೆ ಅಂತ ಮಾತಾಡ್ತಾರಲ್ವಾ? ಈ ರಾಜ್ಯದ 7 ಕೋಟಿ ಜನದ ಬಗ್ಗೆ ಏನಾದ್ರು ಮಾತಾಡಿದಾರ? ಅಂದ್ರೆ ಇವ್ರು ಇಚ್ಛೆ ಇಷ್ಟೇ, ಇವ್ರು ಪಕ್ಷ ಸಂಘಟನೆ ಮಾಡ್ಕೊಂಡು ಭಾರತ್ ಜೋಡ ಮಾಡ್ಬೇಕಾಯ್ತಾ? ಈ ಸಿಎಂ ಚೇಂಜ್ ಆಗಿತ್ತು ಭಾರತ್ ಜೋಡ ಮಾಡೋಕ್ಕೋಸ್ಕರನ, ಭಾರತ್ ಜೋಡ ಮಾಡೋಕ್ಕೋಸ್ಕರ ಸಿಎಂ ಆಗ್ಬೇಕಾಯ್ತಾ? ಇವತ್ತು ನಮ್ಮ ಇಚ್ಛೆ ಇರೋದಿಷ್ಟೇ, ರಾಜ್ಯದ 7 ಕೋಟಿ ಜನರ ಪರವಾಗಿ ಮಾಡ್ಬೇಕಾದಂತ ಸರ್ಕಾರ ಸಮನ್ವಯವಾಗಿ ನಡೆಸ್ಕೊಬೇಕಾದ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಶಿಕ್ಷಣದ ಬಗ್ಗೆ ಏನಾದ್ರು ಇವತ್ತು ಆಗಿರೋಂಥ ಸಮಸ್ಯೆಗಳು, ಜ್ವಲಂತ ಸಮಸ್ಯೆ ಶಿಕ್ಷಣ ವಿಚಾರದಲ್ಲಿ ಜ್ವಲಂತ ಸಮಸ್ಯೆ ಕಾಣ್ತದೆ. ಆದರೆ ಒಂದೇ ಒಂದು ಶಿಕ್ಷಣ ಬಗ್ಗೆ ಏನು ಮಾತಾಡಲ್ಲ. ನೀಟ್ ಎಕ್ಸಾಮ್ ಅಲ್ಲಿ ಅಂತ ಕರ್ಮಗಳು ಕಂಡಾಗ ನೀವೇನು ಮಾತಾಡಲ್ಲ. ಯಾವುದು ಎಕ್ಸಾಮ್ ನಮ್ಮ ಮಾಧ್ಯಮ ತೆಗೆದು ನೋಡಿ, ನೀವು ತೆಗೆದು ನೋಡಿ, ಇವತ್ತು ಅವತ್ತಿನ ದಿನಗಳಲ್ಲಿ ಆಗಿ ತಪ್ಪು ಖಂಡಿಸಿದೀವಿ. ಯಾರು ಸರಿ ಅಂತ ಇಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಬೇಕಾಯ್ತು ಇನ್ನು 2 ವರ್ಷ ಇದೆ, 2 ವರ್ಷ ಸಿಎಂ ಸ್ಥಾನ ತಗೊಂಡು ಇವರು ಒಂದು ಆಡಂಬರವಾಗಿದೆ ಹೊರತು, ಕಾರ್ಯಕರ್ತರಿಗೆ ಆಡಂಬರ ಆಗಿದೆ ಹೊರತು, ಎಲ್ಲ ನಾನು ಆಗಿರೋ ಸಿಎಂ ಪ್ರಮಾಣವಚನದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಆಗಿದೆ ಅಷ್ಟೇ ಹೊರತು ರಾಜ್ಯದ ಭವಿಷ್ಯದ ಅಭಿವೃದ್ಧಿ ಏನು ಕಾಣಿಸ್ತಾ ಇಲ್ಲ. 2,000 ಕೋಟಿ ಇವರು ರಸ್ತೆಗೆ ಅನುದಾನ ಮಾಡ್ಕೊಂತಾರೆ. ಇವರು ಕ್ಯಾಬಿನೆಟ್ ಅಲ್ಲಿ ಹೇಳ್ಬೇಕಾಗಿತ್ತೇನೋ, ಏನೋ ಶಿಕ್ಷಣದ ಬಗ್ಗೆ ಹೇಳ್ಬೇಕಾಯ್ತು, ಆರೋಗ್ಯ ಬಗ್ಗೆ ಹೇಳ್ಬೇಕಾಯ್ತು, ರೈತರ ಬಗ್ಗೆ ಹೇಳ್ಬೇಕಾಯ್ತು. ಇಲ್ಲ ಯಾವ್ದಾದ್ರು ಒಂದು ಸಮಸ್ಯೆ ಇಲ್ಲ. ನಾವು ಇವತ್ತು ಮಹಿಳಾ ರಕ್ಷಣೆಯಲ್ಲಿ ನಾವು ನಂಬರ್ 1 ಕರ್ನಾಟಕ ಮಾಡ್ತೀವಿ, ಭ್ರಷ್ಟ ಮುಕ್ತ ಕರ್ನಾಟಕ ಮಾಡ್ತೀವಿ, ಡ್ರಗ್ಸ್ ಮಾಫಿಯಾ ಕರ್ನಾಟಕ ಮಾಡ್ತೀವಿ. ಈ ತರದೇನಾದ್ರೂ ಒಂದು ಸೂಚನೆಗಳು ರಾಜ್ಯದ ಜನಕ್ಕೆ ಕೊಡ್ಬೇಕಾಗಿತ್ತು ರಾಜ್ಯದ ಮುಖ್ಯಮಂತ್ರಿ. ಆದರೆ ಇವ್ರು ಕೊಟ್ಟಿತ್ತೇನು, 2,000 ಕೋಟಿ ರಸ್ತೆಗೆ ನಾವು ಅನುದಾನ ತಗೊಂತೀನಿ, ಭಾರತ್ ಜೋಡೋ ಕಾರ್ಯಕ್ರಮ ಮಾಡ್ತೀನಿ, ಬಸ್ ಪಾಸ್ ಕೊಡ್ತೀನಿ. ಏನ್ರಿ ಕಾರ್ಯಕ್ರಮ ಇದು? ಮುಖ್ಯಮಂತ್ರಿ ಬದಲಾವಣೆ ಇದೇನಾ? ಇದೇನೇ ಬದಲಾವಣೆ? ನಾವು ನಿರೀಕ್ಷೆ ಮಾಡಿದ್ವಿ ಬದಲಾವಣೆ. ರೈತರ ಪರ ಮಾತಾಡ್ತಾರೆ, ಇವತ್ತು ಶಿಕ್ಷಣ ಬಗ್ಗೆ ಮಾತಾಡ್ತಾರೆ, ಆರೋಗ್ಯ ಬಗ್ಗೆ ಮಾತಾಡ್ತಾರೆ. ಬಿಡದಿ ರೈತರ ಹೋರಾಟಕ್ಕೆ ಇವತ್ತು ಕಣ್ಣೀರು ಹಾಕೊಂಡು ಇವತ್ತು ಜನ ಹಗಲಿರೋನು ನಿದ್ದೆ ಮಾಡಿದ ಊಟ ಬಿಟ್ಟು ಕೊರಗ್ತಾ ಇದ್ದಾರೆ, ಸಾವಿನ ಅಂಚಲ್ಲಿ ನಿಂತಿದ್ದಾರೆ ಬಿಡದಿ ರೈತರು. ಇವತ್ತು ಅವ್ರ ಪರ ಮಾತಾಡ್ತಾರೆ ಅಂತ ನಿರೀಕ್ಷೆ ಇಟ್ಟಂತ ಮುಖ್ಯಮಂತ್ರಿ ಭಾರತ್ ಜೋಡೋ ಏನ್ರಿ ನಮ್ಗೆ ಇದು ಅಭಿವೃದ್ಧಿ, ನಮ್ಗೆ ರಾಜ್ಯಕ್ಕೆ 7 ಕೋಟಿ ಜನ ಓಟ್ ಹಾಕಿರೋದು ಇವ್ರನ್ನ ಭಾರತ್ ಜೋಡೋ ಮಾಡಕ್ಕೇನ್ರಿ? ಇವತ್ತು ಜ್ವಲಂತ ಸಮಸ್ಯೆಗಳು, ಇವತ್ತು ಮುಂಗಾರು ಬರ್ತದೆ, ಮಳೆ ಬರ್ತದೆ, ಏನಾದ್ರೂ ಅದ್ರ ಬಗ್ಗೆ ಒಂದು ಹೇಳಿದ್ರೆ ಡಿಕ್ಟೇಟ್ ಮಾಡಿದ್ರ? ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ಬರ್ತಾ ಇದ್ದಂಗೆ ಅವ್ರು ತೋರಿಸ್ಬಿಟ್ರು. ಒಂದು ಸಿಎಂ ಮುಖ್ಯಮಂತ್ರಿ ಆದವರು ಒಂದು ದೊಡ್ಡ ಆಲ್ಮರ, ವಿಶಾಲವಾದ ಆಲ್ಮರ ಆಗಬೇಕು. ಒಂದು ಆಲದ ಮೇಲೆ 5,000 ಪಕ್ಷಿ ಜೀವಿಗಳು ವಾಸ ಮಾಡ್ತಾರೆ. ಇವ್ರು ಅವ್ರು ಮೀಡಿಯಾ ಮುಂದೆ ಕೂತ್ಕೊಂಡ್ಬಿಟ್ರೆ, ಪ್ರೆಸ್ ಮೀಟ್ ಮುಂದೆ ಕೂತ್ಕೊಂಡ್ಬಿಟ್ರೆ ಅಲ್ಲಿ ಹಿಂದೆ ಇರೋಂಥ ಅಧಿಕಾರಿಗಳು ಕೂಡ ಗೌರವ ಇಲ್ಲ. ನಾನು ಹಿಂದೆ ಯಾರು ಕುತ್ಕೊಂಡು ಬೆನ್ನಿದೆ ಬರ್ರಿ ಈ ಕಡೆ ಅಂತ ವಾರ್ನ್ ಮಾಡ್ತಾರೆ. ಇದು ನಾಯಕತ್ವದ ಗುಣಗಳು ಚೇಂಜ್ ಆಗಬೇಕು. ಒಬ್ಬ ನಾಯಕ ಅಂದ್ರೆ ಸುತ್ತಮುತ್ತ ನಾಯಕನ್ ಮಾಡಿರುವಂತ ಒಂದು ಗುಂಪು ಅವ್ರ ಜೊತೆ ಹಿಂದೆ ಇರುತ್ತೆ. ಅದನ್ನ ಬಿಟ್ಟು ಅವ್ರ ಯಾರ ಅಧಿಕಾರಿಗಳು ಕೂಡ ಗೌರವ ಇಲ್ಲ, ಕಾರ್ಯಕರ್ತರಿಗೂ ಗೌರವ ಇಲ್ಲ. ಇನ್ನೊಂದು ವಿಚಾರದಲ್ಲಿ ನೋಡಿ ವಿದ್ಯಾ, ಒಂದು ಡಿ.ಕೆ. ಶಿವಕುಮಾರ್ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಡಿ.ಕೆ. ಶಿವಕುಮಾರ್ ಜನಗಳನ್ನ ಹಿಂದೆ ಇಟ್ಕೊಂಡು ಹೋಗೋರಲ್ಲ, ಜೊತೆನಲ್ಲಿ ಇಟ್ಕೊಂಡು ಹೋಗೋರು. ಹಾಗಾಗಿ ಹಿಂದೆ ಇರೋರ್ನ ಪಕ್ಕಕ್ಕೆ ಬನ್ನಿ ಅಂತ ಹೇಳ್ತಾರೆ ಹೊರತು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಆಯ್ತು, ಒಂದ್ ನಿಮಿಷ ಮಾತಾಡಿ ಆಮೇಲೆ. ಓಕೆ, ಹಾಗಾಗಿ ಜನರನ್ನ ಹಿಂದೆ ಇಟ್ಕೊಂಡು ಹೋಗಲ್ಲ ಅವರು. ಹಿಂದೆ ನಾಯಕರ ಅಂದವ್ರು ಯಾವಾಗ್ಲೂ ಜನ ಜೊತೆ ಒಟ್ಕೊಂಡು ಇಟ್ಕೊಂಡು ಹೋಗ್ತಾರಲ್ಲ, ಒಟ್ಟಿಗೆ ಕರ್ಕೊಂಡು ಹೋಗೋರು ನಾಯಕ. ಅದು ಡಿ.ಕೆ. ಶಿವಕುಮಾರ್ ನೋಡಿ. ಡಿ.ಕೆ. ಶಿವಕುಮಾರ್ ನಿನ್ನೆ ಒಂದು ಅನೌನ್ಸ್ಮೆಂಟ್ ಅನ್ನು ಹೇಳಿದ್ದಾರೆ, ಭಾರತ್ ಜೋಡೋ ಸಂಘಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ.
ಮಾಡಿದ್ದಾರೆ. ಭಾರತ್ ಜೋಡೋ ಸಂಘಗಳು ಪ್ರತಿ ಸಂಘಕ್ಕೆ ಪಕ್ಷ 10 ಲಕ್ಷ ಸಂಘಟನೆ ಅಷ್ಟೇ ಬಿಟ್ರೆ ಇನ್ನೇನು ಉಪಯೋಗ ಇದೆ ಹೇಳಿ? 10 ಲಕ್ಷ ರೂಪಾಯಿಗಳ ಪ್ರಮಾಣ ಸಮಯದಲ್ಲಿ ಪಕ್ಷ ಸಂಘಟನೆ ಮಾತು ಕೇಳಿಸ್ಕೊಳ್ಳಿ, ಇದು ಪಕ್ಷ ಸಂಘಟನೆ ಅಲ್ಲ, ಯುವಕರ ಭವಿಷ್ಯದ ಉಜ್ವಲವಾಗಿಸೋಗೋಸ್ಕರ ಭಾರತ್ ಜೋಡೋ ಅಲ್ಲಿ ಭಾರತ್ ಜೋಡೋ ಮಾಡಿದ್ರೆ ನನ್ಗೇನು ಉಪಯೋಗ ಅದರಿಂದ? ನೀವು ಯೂತ್ ಇದ್ದೀರಿ, ಈಗ ನೀವು ಯೂತ್ ಅಲ್ಲ, ನಾನು ನೀವು youth ಈ ದೇಶದ ಸಮಸ್ಯೆ ಆಗಿರೋದು ನಿಮ್ ಭಾರತ್ ಜೋಡೋ ಅಲ್ಲಿ ಭಾಗಿಯಾಗಿ ನನಗೇನು ಉದ್ಧಾರ ಆಗುತ್ತೆ? ನನ್ಗೇನ್ ಸಿಗುತ್ತೆ? ನಿಮ್ ಕಾಂಗ್ರೆಸ್ ಉದ್ಧಾರ ಮಾಡಕ್ಕಿರಲ್ಲ. ಅಲ್ಲ, ಈ ದೇಶದ ಸಮಸ್ಯೆನೇ ಒಬೆಸಿಟಿ, ಈ ದೇಶದ ಯುವಕರ ಸಮಸ್ಯೆನೇ ಹೆಲ್ತ್. ನಿಮ್ಮ ಪಕ್ಷದ ಆಫೀಸಲ್ಲಿ ಇಕ್ಕಬೇಕಾಯ್ತು ಭಾರತ್ ಜೋಡೋ ಕಾರ್ಯಕ್ರಮನ. ನೀವು ಸಿಎಂ ಮುಖ್ಯಮಂತ್ರಿ ಸ್ಥಾನ ಪ್ರಮಾಣ ಮಾಡಬೇಕಾದ್ರು ಈ ರಾಜ್ಯದ ಭವಿಷ್ಯದ ಏಳಿಗೆ ಬಗ್ಗೆ ಯೋಚನೆ ಮಾಡಕ್ಕಾಯ್ತು. ಅದನ್ನ ಬಿಟ್ಬಿಟ್ಟು ಭಾರತ್ ಜೋಡೋ ನೀವು ಪ್ರಮಾಣದಲ್ಲಿ ತಗೊಂಡ್ಬರ್ತೀರಿ. 2,000 ಕೋಟಿ ನೀವು ರೋಡ್ ರಸ್ತೆ ಕನಕ ಹಾಕಿದ್ರೆ ಅಲ್ಲಿ ರಸ್ತೆ ನೋಡಿ, ನಮ್ಮ ಜೆಡಿಎಸ್ ಮತ್ತೆ ಒಂದ್ ನಿಮಿಷ ಕವರ್ ನಿಂದ ಜಡ್ಜ್ ಮಾಡೋದ್ ಬೇಡ, ಈಗ ತಾನೇ ಆರಂಭ ಮಾಡಿದ್ದಾರೆ. ನಿರೀಕ್ಷೆ ಇದೆ ಅಂತ ನೀವು ಕೂಗಾಡ್ತೀರಾ, ಆಮೇಲೆ ನಾನ್ ಜಗಳ ಮಾಡಕ್ ಬಂದಿಲ್ಲ ಅಂತೀರಾ. ನೀವಂತೂ ಮಾತಾಡದೆ ಒಂದು, ನಿಮ್ ವರ್ತನೆ ಇನ್ನೊಂದು ಕಂಡ್ರಿ. ನೋಡಿ, ಒಂದು ಮೆಚೂರ್ ಆಗಿ ಬಿಹೇವ್ ಮಾಡೋಣ ಪ್ಲೀಸ್. ಈಗಲಾದ್ರೂ ಹೊಸ ಸರ್ಕಾರ ಬಂದಿದೆ, ಡಿ ಕೆ ಶಿವಕುಮಾರ್ ಎಲ್ಲಿ ಅವರು ಅಧ್ಯಕ್ಷರಾಗಿದ್ದಾಗನೇ ಇವರು ವಿಲವಿಲ ಒದ್ದಾಡಿದ್ರು. ಈಗ ಮುಖ್ಯಮಂತ್ರಿ ಆಗಿ ಪ್ಲಸ್ ಮಾಜಿ ಅಧ್ಯಕ್ಷರಾಗಿ ಅವರ ಚಾಣಾಕ್ಷ ನಡೆಗೆ, ಚೆಸ್ಸಿನ ನಡೆಗೆ ವಿಲವಿಲ ಒದ್ದಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ನವರು. ಆತಂಕವನ್ನ ಈ ಜನದಲ್ಲಿ ಟಿವಿ ಡಿಬೇಟ್ ಅಲ್ಲಿ ಮಾತಾಡಕ್ಕೆ ಅವಕಾಶ ಕೊಡ್ದಂಗೆ ಸ್ಟಾಪ್ ಮಾಡ್ತಾರೆ ಅಂದ್ರೆ ಅವ್ರು ಎಷ್ಟು ಆತಂಕಗೊಂಡಿದ್ದಾರೆ ಅಂತ ಅರ್ಥ ಆಗ್ತದೆ. ಯುವಕರಿಗೆ ಕೇಳಿಸ್ಕೊಳ್ಳಿ, ನಾವು ಯಾವುದೇ ಒಂದಲ್ಲ, ಕರ್ನಾಟಕದ 10 ಲಕ್ಷ ಗ್ರಾಮ ಪಂಚಾಯತಿಗಳಿಗೆ ನಾವು 10 ಲಕ್ಷವನ್ನ ಕೊಡ್ತಾ ಇದ್ದೀವಿ. ಪ್ರತಿ ಗ್ರಾಮ ಕಮಿಷನ್ ತಿಂದೋಗಲ್ಲ ನಾವು. ನಿಮಗೆ ಇಷ್ಟ ಇಲ್ಲ, ನಿಧಾನಕ್ಕೆ ಒಬ್ಬೊಬ್ಬರೇ ಮಾತಾಡಿ, ಟೈಮ್ ಕೊಟ್ಟಿದ್ದೀನಲ್ಲ. ನೋಡಿ, ನಾವು ಏನು ಇವತ್ತು ಹೊಸ ಆಲೋಚನೆ ತಂದಿದ್ದೇವೆ ರೈತರ ಬಗ್ಗೆ ಅಂತ ಹೇಳಿದರೆ, ನಾವು ನಿನ್ನೆ ರಾತ್ರಿ ನಾನು ಇದ್ದೆ, ಸಿಎಂ ಅವರು ಅನೌನ್ಸ್ ಮಾಡಿದ್ದಾರೆ, ರೈತರನ್ನ ಕರೆದು ಅವರಿಗೆ ಬೇಕಾದಂತ ಗ್ಯಾರಂಟಿಗಳನ್ನ ನಾವು ಚರ್ಚೆ ಮಾಡ್ತೀವಿ. ಇನ್ನೊಂದು 3-4 ಡೇಸ್ ಏನು ಈಗ ಇದಿದೆ, ರಾಜ್ಯಸಭಾ ಮತ್ತೆ MLC ಎಲೆಕ್ಷನ್ ಇದೆ. ಸೊ 8ನೇ ತಾರೀಕು ಅಲ್ಲ ಎಲೆಕ್ಷನ್ ಅಲ್ಲ, ನಾಮಿನೇಷನ್ ಲಾಸ್ಟ್ ಡೇಟು 8ನೇ ತಾರೀಕು ಇರೋದ್ರಿಂದ ಇನ್ನೂ ನಾವು ರಾಜ್ಯಸಭಾ ಕ್ಯಾಂಡಿಡೇಟ್ಸ್ ಅನ್ನ ಫೈನಲೈಸ್ ಮಾಡಬೇಕಿದೆ. ನಾಳೆ ನಾಡಿದ್ದಲ್ಲಿ ನಾಮಿನೇಷನ್ ಫೈಲ್ ಮಾಡಬೇಕಾಗಿದೆ. ಹಾಗಾಗಿ ಅದ್ರ ಪ್ರಿಯಾರಿಟಿ ಇರೋದ್ರಿಂದ, ಯಾಕೆಂದ್ರೆ ಲಾಸ್ಟ್ ಡೇಟ್ ಇದೆ, ಸೊ ಅದರಿಂದ ನಾವು ಅದನ್ನ ಪೋಸ್ಟ್ಪೋನ್ ಮಾಡಿದ್ದೇವೆ. ಇನ್ನು 20 ಜನ ಮಿನಿಸ್ಟರ್ಗಳಾಗಬೇಕಾಗಿದೆ. ಅದೆಲ್ಲ ನಾವು ಆಲ್ರೆಡಿ ಯೋಚನೆಯನ್ನು ಮಾಡಿದ್ದೇವೆ. ಇವರ ಆತಂಕಕ್ಕೆ 100% ಒಪ್ಕೊಳ್ತೀನಿ. ಯಾಕೆಂದ್ರೆ ಇವರ ಆತಂಕದಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ 2020 ಬಂದೇ ಬರ್ತೀವಿ. ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ ನೋಡಿ, ನಾವು ಒಂದು ಬಹಳ ಸ್ಪಷ್ಟಪಡಿಸ್ತೀನಿ, ನಾವು ಆಸ್ ಅ ವಿರೋಧ ಪಕ್ಷದವರಾಗಿ ಭಾರತೀಯ ಜನತಾ ಪಾರ್ಟಿಯ ವಕ್ತಾರನಾಗಿ ಡಿ ಕೆ ಶಿವಕುಮಾರ್ ಇರ್ತಕ್ಕಂಥ ಧಾರ್ಮಿಕ ಭಾವನೆ ಬಗ್ಗೆ, ಆ ಭಕ್ತಿ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಅವ್ರು ನಡ್ಸ್ಕೊಂಡಂತ ರೀತಿ ಇರ್ಬೋದು, ಸ್ವಾಮೀಜಿಗಳನ್ನು ಕರೆದಂತ ರೀತಿ. ಆದ್ರೆ ನಾವಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಲೆಟ್ಸ್ ಬಿ ವೆರಿ ಪ್ರಾಕ್ಟಿಕಲ್ ಇನ್ ಪಾಲಿಟಿಕ್ಸ್. ಈಗ ನೋಡಿ, ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ನಾವು ಶುಭಾಶಯವನ್ನು ಹೇಳಿದೀವಿ. ಆದ್ರೆ ಅನೇಕ ರೀತಿಯ ಸವಾಲುಗಳಿದೆ ನೋಡಿ. ನೀವೀಗ 7 ಕೋಟಿಯ ಮುಖ್ಯಮಂತ್ರಿ, ಯಾವುದೋ ಒಂದು ಪ್ರದೇಶಕ್ಕೋ ಒಂದು ಇದಕ್ಕೆ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಆಮೇಲೆ ನಮ್ಮ ಕಳಕಳಿಯ ಪ್ರಾರ್ಥನೆ ಏನಂತಂದ್ರೆ, ಅಭಿವೃದ್ಧಿ ಯೋಜನೆಗಳಿದೆ. ಮತ್ತೆ ನಾನು ಒಬ್ಬ ಅಗ್ರಿಕಲ್ಚರ್ ಗ್ರಾಜುಯೇಟ್ ವಿದ್ಯಾ ಮೇಡಮ್, ಇವತ್ತು ಕೃಷಿಕರು ಬಿಡದಿ ಟೌನ್ಶಿಪ್ ಅಲ್ಲಿ ಅನೇಕ ಜನ ರೈತರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ ಭಾಗದಲ್ಲಿ ಅನೇಕ ರೀತಿಯ ರೈತ ಪರ ಯೋಜನೆಗಳನ್ನ ಕೊಡಬೇಕಾದಂತ ಅವಶ್ಯಕತೆ ಇದೆ. ಆಮೇಲೆ ವಿಶೇಷವಾಗಿ ಬಹಳ ದೊಡ್ಡ ಸವಾಲು ಏನು ಗೊತ್ತಾ, ನೀವು ಬರೀ ಒಂದು ಕ್ಷೇತ್ರಕ್ಕೆ ಕನಕಪುರಕ್ಕೆ ಮಾತ್ರ ಸೀಮಿತ ಆಗದೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕೋಲಾರ, ಚಿಕ್ಕಬಳ್ಳಾಪುರ, ಮಲೆನಾಡು ಭಾಗಕ್ಕೆ ಯಾವ ರೀತಿ ಯೋಜನೆಗಳನ್ನು ತಗೊಂಡು ಹೋಗ್ತೀರಿ. ಆಮೇಲೆ ಲುಕಿಂಗ್ ಅಟ್ ದ ಫೈನಾನ್ಷಿಯಲ್ ಕಂಡೀಷನ್ ಆಫ್ ದ ಸ್ಟೇಟ್, ನಾವೆಲ್ಲ ಗೊತ್ತಿದೆ 3 ವರ್ಷದಿಂದ ಯಾವ ರೀತಿ ಆರ್ಥಿಕ ಸಮಸ್ಯೆಗಳು ಸರ್ಕಾರಕ್ಕಿದೆ, ಅದನ್ನ ಯಾವ ರೀತಿ ತಗೊಂಡು ಹೋಗ್ತಾರೆ. ಆಮೇಲೆ ನೋಡಿ, ಇದೇ ಡಿ ಕೆ ಶಿವಕುಮಾರ್ ಅವರು ಒಂದು ಕಳಕಳಿಯ ಪ್ರಾರ್ಥನೆ, ಇನ್ನಾದ್ರೂ ನಿಮ್ಮ ಆಟಿಟ್ಯೂಡ್ ಅನ್ನ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಒಬ್ಬ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಒಬ್ಬ ವ್ಯಕ್ತಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಒಬ್ಬ ವ್ಯಕ್ತಿ ಹೆಬ್ಬಾರ್ ಎನ್ನುವಂತ ವ್ಯಕ್ತಿ ಪತ್ರ ಬರುತ್ತಾನೆ, ಸರ್ ನಮಗೆ ನೀರಿನ ಸಮಸ್ಯೆ ಇದೆ ಅಂತಂದ್ರೆ ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಡಿ ಕೆ ಶಿವಕುಮಾರ್ ಯಾರಂತ ನಿನಗೆ ಗೊತ್ತಿಲ್ಲ ಅಂತ ಒಂದ್ ರೀತಿಯ ವೇಗವಾಗಿ ಅವರು ಮಾತಾಡ್ತಾರೆ. ಹಾಗಾಗಿ ನಮ್ಮ ಪ್ರಾರ್ಥನೆ, ನೀವತ್ತು ಮುಖ್ಯಮಂತ್ರಿ ಸ್ಥಾನ ನಿಮಗೆ ಸಿಕ್ಕಿದೆ ರೀ, ದೈವ ಬಲ ಇತ್ತು, ಹಣೆ ಬರ ಇತ್ತು, ನೀವು ಆಗಿದ್ದೀರಿ. ಆದ್ರೆ ಈ ರೀತಿಯ ವರ್ತನೆಗಳು, ಶ್ರಮನ ಇತ್ತು, ಈ ರೀತಿಯ ವರ್ತನೆಗಳನ್ನ ಇನ್ಮೇಲೆ ವಿ ಡೋಂಟ್ ಎಕ್ಸ್ಪೆಕ್ಟ್. ಇದನ್ನ ನೀವು ಮಾಡಿದ್ರು ಕೂಡ ನಾವು ಬಿಡೋ ಅಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ನಿಮಗೆ ಅಧಿಕಾರ ಸಿಕ್ಕಿರ್ತಕ್ಕಂಥದ್ದು ಜನಪರ ಯೋಜನೆಗಳು, ವಿಶೇಷವಾಗಿ ಮಹಿಳೆಯರಿಗೆ
ರೈತರಿಗೆ, ಹಿಂದುಳಿದವರಿಗೆ, ಶೋಷಿತರಿಗೆ ಯಾವ ಯೋಜನೆಗಳನ್ನು ತರ್ತೀರಿ, ಯಾವ ರೀತಿಯ ಅನುಕೂಲವನ್ನು ಮಾಡ್ಕೊಡ್ತೀವಿ. ಈಗ ಪ್ರಶ್ನೆ ಏನಾಗ್ತದೆ, ನೀವು ಇದೇ ರೀತಿ ಆಟಿಟ್ಯೂಡ್ ಅನ್ನು ಇಟ್ಕೊಂಡು ಹೋದ್ರೆ ಆಸ್ ಎ ಚೀಫ್ ಮಿನಿಸ್ಟರ್, ಯಾರೋ ನಾಳೆ ಒಬ್ಬ ಬಡ ವರ್ಗದವನು, ಯಾರೋ ಕೂಲಿ ಕಾರ್ಮಿಕ ಪ್ರಶ್ನೆ ಮಾಡಿದ್ರೆ ಹಿಂಗ್ ದಬ್ಬಾಳಿಕೆ ಮಾಡಿದ್ರೆ ಜನ ನಿಮಗೆ 28 ಪಾಠ ಕಲಿಸ್ತಾರೆ. ಕನ್ಸಿಡರ್ ಮಾಡೋಣ ಇದ್ರ ಬಗ್ಗೆ. ಈಗ ತಾನೇ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮ ಸ್ವಾಗತ. ನಿರೀಕ್ಷೆಗಳು, ಚಾಲೆಂಜಸ್ಗಳ ಬಗ್ಗೆ ಕಳೆದ ಒಂದು ವಾರದಿಂದಲೂ ಮಾತಾಡ್ತಾ ಇದ್ವಿ. ಬಟ್ ನಿನ್ನೆಯ ಪ್ರಸಂಗ ನೋಡಿದಾಗ ಎಲ್ಲ ಒಂದ್ ಕಡೆ ಅಂದ್ರೆ ಈಗ 13 ಜನ ಯಾರು ಮಂತ್ರಿಗಿರಿ ಅಂತ ತಗೊಂಡ್ರು, ಇದು ಹಳೆ ವೈನು ಹೊಸ ಬಾಟ್ಲು ತರ ಏನಾದ್ರು ಕಾಣಿಸ್ತಾ ಇದೆಯಾ ನಮ್ಗೆ? ಆಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದವರು ಏನು ಹೊಸ ತಲೆಗಳನ್ನ ತರಲಿಲ್ಲ, ಎಲ್ಲ ಹಳಬ್ರನ್ನೇ ತಗೊಬಂದ್ರೆ ಏನ್ ನಿರೀಕ್ಷೆ ಮಾಡ್ಬೋದು? ಅಂಡ್ ಈ ರೀತಿಯ ಕಾಮೆಂಟ್ಗಳನ್ನ ಕಾಂಗ್ರೆಸ್ ಹೆಂಗ್ ಮೆಟ್ಟಿ ನಿಲ್ಲುತ್ತೆ? ಅಲ್ಲ, ಇದು 13 ಜನ ಮಾತ್ರ ಮಾಡಿದ್ದಾರೆ, ಸರ್ಕಾರ ಟೇಕ್ ಆಫ್ ಆಗಿದೆ. ನಾನು ಹೆಚ್ಚು ನೆಗೆಟಿವ್ ಆಗಿ ಸರ್ಕಾರದ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಈ ಅಧಿಕಾರ ಹಸ್ತಾಂತರ ಅನ್ನೋದು ಕೇವಲ 1% ಟು ಪರ್ಸನ್ ಆಗಿಲ್ಲ, ಒಂದು ಜನರೇಷನ್ಗೆ ಟ್ರಾನ್ಸ್ಫರ್ ಆಗಿರೋದು, ಪವರ್ ಟ್ರಾನ್ಸ್ಫರು. ಹೀಗಾಗಿ ಇನ್ನೂ 20 ಜನಕ್ಕೆ 25 ಜನಕ್ಕೆ ಸ್ಕೋಪ್ ಇದೆ, ಇನ್ನು ಬಾಕಿ ಇದೆ. ಬಟ್ ಫಸ್ಟ್ ಲುಕ್ಕಲ್ಲಿ ಯಾವ ಒಂದು ಸಂದೇಶನ ಕಳಿಸ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು, ಯಂಗ್ಸ್ಟರ್ಸ್ಗಳಿಗೆ ಆದ್ಯತೆ ಕೊಡೋದು, ವುಮೆನ್ನಿಗೆ ಆದ್ಯತೆ ಕೊಡೋದು, ಈ ಥರದ್ದು ಅಂಥ ಸಂದೇಶನ ಕಳ್ಸೋಕ್ಕಾಗಿಲ್ಲ. ಅಂದರೆ ಫಸ್ಟ್ ಸ್ಟೇಜಲ್ಲಿ ಒತ್ತಡವನ್ನು ನಿವಾರಿಸ್ಕೊಳ್ಳೋದು ಮತ್ತು ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಒಂದು ಸಂದೇಶ ರವಾನೆ ಮಾಡೋದು, ಎಚ್ಚರಿಕೆ ಹೆಜ್ಜೆ, ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂತ ಕರೀತಾರಲ್ವಾ, ಅಂಥದ್ದಕ್ಕಷ್ಟೇ ಆದ್ಯತೆ ಕೊಟ್ಟಿದ್ದಾರೆ. ಮತ್ತೆ ಈಗ ಫಸ್ಟ್ ಕಂತಲ್ಲಿ ತೊಗೊಂಡಿರೋರನ್ನ ಯಾರನ್ನೂ ಅವರು ಅಪೋಸ್ ಮಾಡೋ ಲೆವೆಲಲ್ಲೂ ಇಲ್ಲ. ಈಗ ಪರಮೇಶ್ವರು ಈಗ ದಲಿತ ನಾಯಕ ಅಂತಿತ್ತು, ದಲಿತ ನಾಯಕರು CM ಆಗಬೇಕು ಅನ್ನೋ ಕಾರ್ಡನ್ನು ಸಿದ್ದರಾಮಯ್ಯ ಪ್ಲೇ ಮಾಡಿದ್ರು, ಅವರಿಗೆ ಮಾಡೋಕ್ಕಾಗಿಲ್ಲ. ಶಿವಕುಮಾರ್ ಅವರು ಹ್ಯಾಸ್ ಟು ಸೆಂಡ್ ಎ ಸಿಗ್ನಲ್ ಅಮಂಗ್ ದಿ ಕಮ್ಯುನಿಟಿ, ನಾನು ಪ್ರೋ ದಲಿತ್ ಇದ್ದೀನಿ ಅಂತ. ಈಗ DCMಗೆ ಒಪ್ಪದಲ್ಲೇ ಇರೋರು ಒಂದು DCM ದಲಿತ ನಾಯಕರಿಗೆ ಇರಲಿ ಅಂತ ಒಪ್ಪೋದ್ರ ಮೂಲಕ ನಾನು ದಲಿತರು ಪರವಾಗಿದ್ದೀನಿ ಅನ್ನೋದು ಒಂದು ಇನ್ಕ್ಲೂಸಿವ್ ಪಾಲಿಟಿಕ್ಸನ್ನು, ಒಂದು ಸಂದೇಶನ ಅವ್ರು ರವಾನೆ ಮಾಡಿದ್ದಾರೆ. ಅದನ್ನು ನೀವು ಪೊಲಿಟಿಕಲ್ ಸ್ಟ್ರಾಟಜಿ ಅಂತಲಾದ್ರು ಅಂದ್ಕೊಳ್ಳಿ, ಸಿದ್ದರಾಮಯ್ಯನವರು ಒತ್ತಡ ಅಂತಲಾದ್ರು ಅಂದ್ಕೊಳ್ಳಿ ನೀವು. ಹೀಗಾಗಿ ಈಗ ಕೂರೂಬರಿಗೆ ಸಿದ್ದರಾಮಯ್ಯನವರ ಗೈರ್ಹಾಜರಿಯಿಂದ ಅವರ ಮಗನಿಗೆ ಬೈರತಿ ಬಸವರಾಜು, ಕುರುಬ ಸಮುದಾಯಕ್ಕೆ ಬೈರತಿ ಸುರೇಶ್ ಅವರಿಗೆ, ಹೀಗಾಗಿ ಸಮುದಾಯಗಳಿಗೆ ಅವರು ಒಂದೊಂದು ಸಂದೇಶ ರವಾನೆ ಮಾಡೋದಕ್ಕೆ ನಿನ್ನೆ ಸಿದ್ದರಾಮಯ್ಯ ಬೈರತಿ ಸುರೇಶ್ ವುಮೆನ್ಗೆ ತಗೋಬೇಕಿತ್ತು, ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡೋ ವುಮೆನ್ಗೆ ತಗೋಬೇಕಿತ್ತು. ಅದು ನಾನು ಬಹುಶಃ ಅವ್ರ ಅಂದ್ರೆ ಕಾಂಗ್ರೆಸ್ ಮನಸ್ಥಿತಿ ಹೆಂಗಾಗಿದೆ ಅಂದ್ರೆ, ಒಂದ್ ಸೆಕೆಂಡ್ ನಾಗೇಂದ್ರ ಅವರೇ ಒಂದ್ ಸೆಕೆಂಡ್, ತಿಂಗಳು 2,000 ರೂಪಾಯಿ ಕೊಡ್ತೀವಿ, ಇನ್ನೇನ್ ಹೆಚ್ಚಿಗೆ ಕೊಡೋದು ಅನ್ನೋ ಮನಸ್ಥಿತಿಗೆ ಹೋದ್ರ? ಒಬ್ರನ್ನ ಅಟ್ಲೀಸ್ಟ್ ಒಬ್ರನ್ನಾದ್ರೂ ನೀವು ನೆನೆ ಹೆಸರಿಗಾರು ತಗೋಬೇಕಿತ್ತು, ಹೆಸರಿಗಾದ್ರು ಅವ್ರು ತಗೋಬೇಕಿತ್ತು. ಪುರುಷ ಪ್ರಧಾನ ಕ್ಯಾಬಿನೆಟ್ ಐತೆ ಹೊರತು ಮಹಿಳಾ ಪ್ರಧಾನ ಕ್ಯಾಬಿನೆಟ್ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀವಲ್ಲ, ಇನ್ನೇನಕ್ಕೆ? ಪ್ರಧಾನ ಕ್ಯಾಬಿನೆಟ್ ಆಗೋದ್ ಬೇಡ, ಮಹಿಳೆಯರು ಒಬ್ರಿಗೆ ಮಾನ್ಯತೆ ಕೊಡ್ಬೋದು, ಮಹಿಳೆಯರಿಗೆ ಆದ್ಯತೆ, ಮಹಿಳೆಯರಿಗೆ ಆದ್ಯತೆ ಅನ್ನೋದು. ಒಂದು ನಿಮಿಷ ನೋಡಿ, ನಾವು ಒಂದು ಹೊಸ ಈಗ ಇನ್ನು 3 days ಇದೆ ನಾಮಿನೇಷನ್ಗೆ. ಸಡನ್ ಆಗಿ ನಾವು ಈ 14 ಜನನು ಮಾಡಬಾರ್ದು ಅಂತ ಇದ್ವಿ, ಒಂದು 2-3 ಜನನ ಮಾಡೋಣ, ಆಮೇಲೆ ಇನ್ನೊಂದು ವಾರದೊಳಗಡೆ ಎಲ್ಲನೂ ಎಂಟು ಎಂಡ್ ಮಾಡೋಣ ಅಂತ. ಅಲ್ಲ ಒಂದು ನಿಮಿಷ, ಧೈರ್ಯದ ಬಗ್ಗೆ ಅದ್ರ ಅವಶ್ಯಕತೆ ಇಲ್ಲ ವಿದ್ಯಾ, ಕೇಳಿಸ್ಕೊಳ್ಳಿ. ಕೇವಲ ಇನ್ನೊಂದು 4 ವಾರದೊಳಗಡೆ ಮತ್ತೊಮ್ಮೆ ಏನು ರಿಮೈನಿಂಗ್ 20 ಪೊಸಿಷನ್ಸ್ ಇದೆ ಮಿನಿಸ್ಟರ್ನ, ಅದಷ್ಟನ್ನು ಕೂಡ ಎರಡನೇ ಸಲ ನೀವು ಹೆಣ್ಮಕ್ಳನ್ನ ತರಲ್ಲ ಅನ್ನೋದು ಪ್ರಶ್ನೆ ಇಲ್ಲ, ಹೆಸರಿಗಾದ್ರೂ ಒಬ್ರು ಇರ್ಬಾರ್ದೇನ್ರಿ? ನೆನ್ನೆ ನಿಮ್ ಡಿಮ್ಯಾಂಡ್ ಅನ್ನು ಪರಿಷ್ಕರಿಸ್ತೀವಿ. ಇನ್ನೆಂತ ಪರಿಷ್ಕರಣೆ ಏನೋ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಬಿಟ್ಬಿಟ್ಟು ರೆವಿನ್ಯೂ ಕೊಡ್ತೀರಾ ವುಮೆನ್ಗೆ? ನೀವು ಇರಿಗೇಷನ್ ಕೊಡ್ತೀರಾ? ಕೊಡಿ. ನಾವು ಪೋರ್ಟ್ಫೋಲಿಯೋ ಕೊಡ್ತಾ ಇರೋದು ಅವರ ಕ್ರೆಡಿಬಿಲಿಟಿಗೆ ಹೊರತು, ಅವರ ಪೊಟೆನ್ಶಿಯಲ್ಗೆ ಹೊರತು ಯಾವುದೋ ಸೆಂಟ್ರಲ್ ಬಿಟ್ಟ
ಕೊಟ್ಟಿದ್ದೀರಿ ಭೂತದ ಬಾಯಲ್ಲಿ ಭಗವದ್ಗೀತೆ ರೀತಿ ಮಾತಾಡಬೇಡಿ. ಈ ಮನುಷ್ಯ ನಾಟಕ ಹಿಂದಿನ ಸರ್ಕಾರದಲ್ಲಿ ಬಗ್ಗೆ ಮಾತಾಡೋರು ಮೊಟ್ಟೆ ಕದ್ರು ನೀವು ಸಿಎಂ ಯಾಕೆ ಮಾಡ್ಲಿಲ್ಲ ನೀವು ನಾಟಕ ನಿಮ್ಮ ಇದಕ್ಕೆ ರಾಜ್ಯದ ಮಹಿಳೆಯರಿಗೆ ಬರ್ತದೆ ಪ್ರಧಾನಮಂತ್ರಿ ಮಾಡಿದ್ದೀವಿ ನಾವು. ಇಂದಿರಾ ಗಾಂಧಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದೀವಿ. ತೆಗೆದು ಮಾಡಿ ನೋಡೋಣ. ನಿರ್ಮಲಾ ಸೀತಾರಾಮನ್ ಅವರ ಪ್ರಧಾನಮಂತ್ರಿ ಮಾಡಿ ಮುಂದೆ ಮಹಿಳಾ ಮೀಸಲಾತಿ ತರೋ ನಿಲ್ಲಿಸಿ ದೇಶದ ಮಹಿಳೆಯರು ನಿಮಗೆ ಒಂದ್ ಸೆಕೆಂಡ್ ಇರಿ. ನಿನ್ನೆ ನೀವು ಮಾಡ್ಕೊಂಡಿರೋದು ಎಡವಟ್ಟು, ದಯವಿಟ್ಟು ಅದನ್ನ ಯಾವ್ದು ಎಡವಟ್ಟಲ್ಲ. ಮಾತಿದ್ರೆ ಹೆಣ್ಮಕ್ಳು ಪರವಾಗಿ ಮಾಡ್ತೇವೆ, ವೇಟ್ ಮಾಡಿ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥವ್ರೆ ಮಹಿಳೆಯರಿಗೆ ತೋರಿಸಿದ ಅಗೌರವ ಇದಷ್ಟೇ. ಮಾಡಿದೀವಲ್ಲ, ಹಿಂಗ್ ಕಚ್ಚಾಡಿದ್ರೆ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾ ಇರೋರು ಮುಂದಕ್ಕೆ ಹೋಗ್ಬಿಡ್ತಾರೆ. ಕಿಚ್ಚಾಟ ಮುಖ ನೋಡಕ್ಕಾಗದೆ ಮುಂದಕ್ಕೆ ಹೋಗ್ಬಿಡ್ತಾರೆ. ಹಂಗ್ ಮಾಡ್ಬಿಡ್ರಿ ನನ್ನ ಪ್ಯಾನಲ್ ಅಲ್ಲಿ. ವೇಟ್, ಸಮೀವುಲ್ಲಾ ಸರ್, ಈಗ ಇಲ್ಲಿ ತನಕ ಮುಗೀತು, ಎಲ್ಲವೂ ಸರಿಯಾಗೈತಾ ಅನ್ಕೊಂಡ್ರೆ ಇಲ್ಲ, ಚಾಲೆಂಜಸ್ಗಳು ಇನ್ ಮುಂದಕ್ಕೆ ತಗೊಂಡಿರೋ 13 ಜನನೇ ಯಾವ್ಯಾವ ಖಾತೆ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ನನ್ಗೆ ಒಂದ್ ಹೇಳಿ, ಯಾಕೆ ಇಂಥದೇ ಖಾತೆ ಬೇಕು ಅಂತ ಹೋಗ್ತಾರೆ? ಜನಕ್ಕೆ ಅರ್ಥ ಆಗಂಗ್ ಹೇಳಿ. ಖಾತೆಗಳನ್ನ ನೋಡಿ, ಪ್ರಾಕ್ಟಿಕಲ್ ಆಗಿ ಚರ್ಚೆ ಮಾಡೋಣ. ಖಾತೆಗಳನ್ನ ನಮಗೆ ಯಾಕೆ ಬೇಕು ಅಂತ ಎಲ್ಲರೂ ಯಾಕೆ ಕೇಳ್ತಾರೆ ಅಂತ ಎಲ್ರಿಗೂ ಗೊತ್ತಿರೋ ಸತ್ಯ. ಜನರಿಗೆ ಅರ್ಥ ಆಗಂಗ್ ಹೇಳಿ. ಜನರಿಗೂ ಅರ್ಥ ಆಗ್ಬಿಟ್ಟಿದೆ. ನೀವು ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದ್ 5-6 ಜನ ಮಂತ್ರಿಗಳು ಬಿಟ್ಟು ಉಳಿದವರೆಲ್ಲ ಖಾತೆಗಳನ್ನ ನಿಭಾಯಿಸಿದ ರೀತಿ ನೋಡಿದ್ರೆ, ಆ ಖಾತೆಗಳಲ್ಲಿ ನಡೆಯೋ ವಹಿವಾಟುಗಳನ್ನ ನಿಭಾಯಿಸೋದಕ್ಕೆ ಬೇರೆ ಬೇರೆ ಮನೆಗಳನ್ನ ಮತ್ತು ಅವ್ರವ್ರ ಹೆಂಚ್ಮೆನ್ಸ್ಗಳನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದು ನೋಡಿದ್ರೆ, ಪೊಗದಷ್ಟು ಖಾತೆಗಳು ಯಾಕೆ ಬೇಕು ಅಂತ, ಪೊಗದಷ್ಟು ಖಾತೆಗಳು ಯಾಕೆ ಬೇಕು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಒಂದು 4-5 ಜನ ಕನ್ಸರ್ನ್ ಇಂದ ಮಾಡೋರು ಇದ್ದಾರೆ. ನಾನು ಸ್ವೀಪಿಂಗ್ ರಿಮಾರ್ಕ್ ಏನ್ ಮಾಡೋದಕ್ಕೆ ಹೋಗೋದಿಲ್ಲ. 4-5 ಜನ ಮಾಡೋರು ಇದ್ದಾರೆ. ಹೀಗಾಗಿ ಖಾತೆಗಳು ನನಗೆ ಬೇಕು ಅನ್ನೋದು ಮಹತ್ವಾಕಾಂಕ್ಷೆ ಮತ್ತು ಜನಸೇವೆಯ ಹಂಬಲ ಆಗಿ ಅದ್ರ ಪ್ರಕಾರ ಇದ್ರೆ ಅದನ್ನ ವೆಲ್ಕಮ್. ಯಾವ ಖಾತೆ ಆದ್ರೇನು ಡೆವಲಪ್ಮೆಂಟ್, ಅದರಲ್ಲೇನು ಎರಡು ಮಾತಿಲ್ಲ. ಆದ್ರೂ ನಾನು ಇಲ್ಲಿ ಈ ಸರ್ಕಾರದ ಮುಂದಿರುವ ಒಂದು ಮುಖ್ಯ ಸವಾಲನ್ನು ನಾನಿಲ್ಲಿ ಗುರುತಿಸೋದಕ್ಕೆ ಇಷ್ಟಪಡೋದು, ಒಂದು ರೆವಿನ್ಯೂ ರಿಸೋರ್ಸ್ ಮೊಬಿಲೈಸೇಷನ್. ನೀವು ಇಡೀ ದುಡ್ಡು ಗ್ಯಾರಂಟಿಗೆ ಹೋಗುತ್ತೆ. ಇಡೀ ದುಡ್ಡು ಗ್ಯಾರಂಟಿಗೆ ಸಿದ್ದರಾಮಯ್ಯನವರು ಹಗ್ಗದ ಮೇಲಿನ ತಂತಿ ಮೇಲಿನ ನಡಿಗೆ ಅನ್ನುವ ರೀತಿಯಲ್ಲಿ ಈ ಹೊಸ ಸಿಎಂ ಹೇಗೆ ಹೊಸ ರಿಸೋರ್ಸ್ ಅನ್ನ ಮೊಬಿಲೈಸ್ ಮಾಡ್ತಾರೆ ಅನ್ನೋದು ಅವ್ರ ಮುಂದಿರುವ ದೊಡ್ಡ ಚಾಲೆಂಜ್. ಹೊಸ ಸಂಪನ್ಮೂಲ ಕ್ರೋಢೀಕರಣ ಯಾವ ಸೋರ್ಸ್ ಇಂದ ತಗೋತಾರೆ. ಆಮೇಲೆ ಈಗ 3 ವರ್ಷ ಗ್ಯಾರಂಟಿ ಪೀರಿಯಡ್ ಆಯ್ತು. ಅಲ್ಲಿ ನೆಗೆಟಿವ್ ಪಾಯಿಂಟ್ಸು ಪಾಸಿಟಿವ್ ಪಾಯಿಂಟ್ಸು ಎರಡೂ ನೋಡಿದ್ರು. ಬೊಕ್ಕಸಕ್ಕೆ ಎಷ್ಟು ಭಾರ ಅಂತಲೂ ಗೊತ್ತು. ಆಮೇಲೆ ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಗೃಹಲಕ್ಷ್ಮಿನಲ್ಲಿ ಬಹಳ ಮಿಸ್ಯೂಸು ಆಗ್ತಿದೆ ಅಂತ. ಸೊ ನನ್ ಏನ್ 3 ವರ್ಷ ನೀವು ತಂದ್ರಿ ಅಂದ್ರೆ ಗ್ಯಾರಂಟಿ ಚೇಂಜ್ ಮಾಡಬಾರ್ದು ಅಂತೇನಿಲ್ಲ, ನಾನು ರದ್ದು ಮಾಡಿ ಅಂತ ಹೇಳಲ್ಲ. ಒಂದು ಯೋಜನೆಗಳ ರಿವಿಷನ್ಗೆ, ಪರಿಷ್ಕರಣೆಗೆ ಇದು ಸಕಾಲ. ಲೆಟ್ ಹಿಮ್ ಕಮ್ಔಟ್, ಲೆಟ್ ದಿ ನ್ಯೂ ಚೀಫ್ ಮಿನಿಸ್ಟರ್ ಕಮ್ಔಟ್ ವಿತ್ ನೀವು ಏನದು ಒಂದು ಗ್ಯಾರಂಟಿಯನ್ನ ನಾನು ಪುನರ್ ಪರಿಶೀಲನೆ ಮಾಡ್ತೀನಿ ಅಥವಾ ಮಾನದಂಡ ನಿಗದಿ ಮಾಡ್ತೀನಿ, ಜಿನೈನ್ ಜನರಿಗೆ ರೀಚ್ ಆಗೋ ತರ ಒಂದು ಸಿಸ್ಟಮ್ ಅನ್ನು ತರ್ತೀನಿ, ನಾನು ಇಷ್ಟು ಹಣ ಕಟ್ ಡೌನ್ ಮಾಡ್ತೀನಿ ಅಥವಾ ಆ ಬಂದ ಹಣನ ನಾನು ಇಲ್ಲಿಗೆ ಡೈವರ್ಟ್ ಮಾಡ್ತೀನಿ. ಮಿಸ್ಯೂಸ್ ಆಗೋದಕ್ಕೆ ಯಾಕೆ ಗ್ಯಾರಂಟಿ ಕೊಡಬೇಕು? ಅದು ಜಿನೈನ್ ಪ್ರಶ್ನೆ.
ಈಗ ಅನ್ನಭಾಗ್ಯ ಒಳ್ಳೆ ಪ್ರೋಗ್ರಾಮು, ಎರಡು ಮಾತಿಲ್ಲ. ಲೂಟಿ ಹೊಡಿತಿದ್ದಾರೆ. ಅಕ್ಕಿ ಕಳ್ಸಾಗಣಿಕೆ ಹೇಗಾಗ್ತಾ ಇದೆ ಅಂತಂದ್ರೆ, ನೀವು ಆಂಧ್ರ ಕರ್ನಾಟಕ ಬಾರ್ಡರ್ ಅಲ್ಲಿರುವ ರೈಸ್ ಮಿಲ್ಗಳಿಗೆ ನೀವು ರೈಡ್ ಮಾಡಿದ್ರೆ ಇಡೀ ಅನ್ನಭಾಗ್ಯದ ಅಕ್ಕಿ ಅಲ್ಲಿ ಸಿಗುತ್ತೆ. ಇಲ್ಲಿ ನೋಡಿದ್ರೆ ಸರ್ವರ್ ರೈಸ್ ಮಿಲ್ ಅಲ್ಲಿ ಪಾಲಿಶ್ ಮಾಡ್ತಾರೆ, ಕಳ್ಳೆಕ್ಕ ತೋರಿಸ್ತಾರೆ. ಅದನ್ನ ಆಂಧ್ರ, ತಮಿಳ್ನಾಡು ದೊಡ್ಡ ದಂಧೆ ಎವ್ರಿ ಡೇ 100 ಲಾರಿ ಹೋಗುತ್ತೆ. ಬಿಗ್ ರಾಕೆಟ್ ಇಸ್ ಬಿಹೈಂಡ್ ಇಟ್. ಈ ಪುರುಷಾರ್ಥಕ್ಕೆ ಎಷ್ಟು ಕಾರ್ಡ್ಗಳಿಗೆ ಅನ್ನಭಾಗ್ಯ ಕೊಡಬೇಕು ಮಾಡಿ, ಕಮ್ಮಿ ಆಗ್ಲಿ, ತಗೊಳ್ಳಿ. ಅದನ್ನ MLA-ಗಳಿಗೆ ಕೊಡಿ, ರಸ್ತೆಗಳಿಗೆ ಕೊಡಿ, ಬೇರೆ ಪ್ರೋಗ್ರಾಮಿಗೆ ಕೊಡಿ. ಹೀಗಾಗಿ ಗ್ಯಾರಂಟಿ ಯೋಜನೆ 3 ವರ್ಷ ಒಂದು ಇಡೀ ದೇಶದಲ್ಲೇ ಟ್ರೆಂಡ್ ಸೆಟ್ ಮಾಡಿದಂತಹ ಯೋಜನೆಗಳು ಕರ್ನಾಟಕದಲ್ಲಿ ಎಷ್ಟು ಮಟ್ಟಿಗೆ ಯಶಸ್ಸನ್ನ ಕಂಡಿವೆ, ಎಷ್ಟು ಮಟ್ಟಿಗೆ ದುರ್ಬಳಕೆ ಆಗ್ತಿದೆ ಅನ್ನೋದನ್ನ ಮಾಡೋದಕ್ಕೆ, ಜಡ್ಜ್ ಮಾಡೋದಕ್ಕೆ 3 ವರ್ಷ ಒಂದು ಸಫಿಷಿಯೆಂಟ್ ಆದಂತಹ ಟೈಮ್. ಸರ್ವೆ ಮಾಡಿಸಿ. ಇದು ಹೊಸ ಮುಖ್ಯಮಂತ್ರಿಯ ಮುಂದಿರುವ ಅಲ್ಲ, ಅದ್ರ ಜೊತೆ ಕೇಳಿ ಒಂದ್ ಸೆಕೆಂಡ್ ಆಯ್ತು ತಡೀರಿ. ಇನ್ ಮುಂದಕ್ಕೆ ನಿಮ್ಗೆ ತುಂಬಾ ಟೈಮ್ ಇದೆ. ಕಾಂಗ್ರೆಸ್ನವ್ರು ಅಂದ್ರೆ ಈ ನಮ್ ಡಿಬೇಟ್ ಅಲ್ಲಿ ಮಾತ್ರ ಅಲ್ಲ ರೀ, ಅದ್ರ ಜೊತೆಗೆ ಒಂದು ಪ್ರಶ್ನೆ ಹಾಕ್ಬಿಡ್ತೀನಿ ರಘು. ಈ ಖಾತೆಗಳಿಗೆ ನಂಗೆ ಇಂಥದ್ದೇ ಬೇಕು ಅಂತ ಕಿತ್ತಾಟ ಒಂದ್ ಕಡೆ ಇದೆ, ನೀವಿಲ್ಲ ಅನ್ನಂಗೆ ಇಲ್ಲ ಇದೆ. ಯಾಕಂದ್ರೆ ಇಲ್ಲಾಂದ್ರೆ ಸ್ಪೀಕರ್ ಅವ್ರು ಬಂದು ನಾನು ಇದ್ರೊಳಗಿರಲ್ಲಪ್ಪ, ನನಗೊಂದು ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳ್ತಾರಲ್ಲ. ಆಮೇಲೆ ದೊಡ್ಡವರು ನನ್ನ ಹಿರಿತನಕ್ಕೆ ತಕ್ಕಂತೆ ಖಾತೆ ಕೊಡ್ತಾರೆ. ಯಾವ್ದು ಸರ್ ಹಿರಿತನಕ್ಕೆ ಕಿರಿತನಕ್ಕೆ ತಕ್ಕಂತೆ ಖಾತೆಗಳಿದಾವೆ ನಮ್ಮ ರಾಜ್ಯದಲ್ಲಿ? ಹಿರಿತನಕ್ಕೆ ತಕ್ಕಂತೆ ಅಧಿಕಾರಿಗಳು ಮಿನಿಸ್ಟರ್ಗಳಿಗೆ ಭಯನೇ ಪಡಲ್ಲ. ಅವ್ರು ಹೇಳಿದ್ ಕೆಲಸ ಮಾಡೋದಿರ್ಲಿ, ಫೋನ್ ಮಾಡಿದ್ರು ಬೇಕೋ ಬಿಟ್ಟಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರಲ್ಲ. ಯಾಕೆ ಹಿಂಗ್ ಬದಲಾಗಿದೆ? ಓಕೆ ನೋಡಿ, ಮೊದಲನೇದಾಗಿ ತಾವೇನು ಹೇಳಿದ್ರೆ ಗ್ಯಾರಂಟಿ ಪರಿಷ್ಕರಣೆ ಇದೆಯಲ್ಲ 100% ಆಲ್ರೆಡಿ ಕೇಂದ್ರ ಸರ್ಕಾರನೇ ರಾಜ್ಯ ಸರ್ಕಾರಕ್ಕೆ ಒಂದು ಸಣ್ಣ ಫೇವರ್ ಅನ್ನು ಆಲ್ರೆಡಿ ಮಾಡಿದೆ. ಸರಿಸುಮಾರು 9.8 ಲಕ್ಷ BPL ಕಾರ್ಡ್ ಅನ್ನ ಕ್ಯಾನ್ಸಲ್ ಕೇಂದ್ರ ಸರ್ಕಾರನೇ ಮಾಡಿದೆ. ಕೇಂದ್ರ ಸರ್ಕಾರ ಅದನ್ನ ಡಿಲೀಟ್ ಮಾಡಿಬಿಟ್ಟು ನಮಗೆ ಕಳಿಸಿದೆ. ಅಂದ್ರೆ ಅವ್ರು ಕೊಡ್ತಕ್ಕಂಥ ಹಕ್ಕಿಯನ್ನೇನು ನಮ್ಮ ಇದಿತ್ತಲ್ಲ ಪಾಲು, ಅದನ್ನ ಅವರೇ ಡಿಲೀಟ್ ಮಾಡಿ ಅಷ್ಟು ಜನ ಏನು ಇನ್ಕಮ್ ಟ್ಯಾಕ್ಸ್ ಅಸೆಸ್ ಇದ್ದಾರೆ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಅವರನ್ನು ಆಲ್ರೆಡಿ ಅವರೇ ಡಿಲೀಟ್ ಮಾಡಿ ನಮಗೆ ಕೊಟ್ಟಿದ್ದಾರೆ 9.8 ಲಕ್ಷನ. ಅಂದ್ರೆ ಸರಿಸುಮಾರು 10 ಲಕ್ಷ ಗ್ಯಾರಂಟಿ ಬೆನಿಫಿಷಿಯರೀಸ್ ಏನಿದ್ದಾರೆ ಬೈ ಡಿಫಾಲ್ಟ್ ಅವ್ರು ಹೋಗ್ತಾ ಏನೋ ಕಮ್ಮಿ ಆಗ್ತದೆ. ಇದು ಮೊದಲನೇದು. ಆಮೇಲೆ ಎರಡನೇದೇನಾಗಿದೆ, ಈ ಇನ್ನು ಎಲೆಕ್ಷನ್ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಸರಿಸುಮಾರು 1 ಲಕ್ಷ ಜನರು ತೀರೋಗಿರ್ತಕ್ಕಂಥ 1 ಲಕ್ಷ ಜನರು ಆಲ್ರೆಡಿ ಅದನ್ನ ಮತ್ತೆ ತಗೊಂಡಿದ್ದಾರೆ. ಅಂದ್ರೆ 3-4 ಮಂತ್ಸ್ ಅವ್ರು ಕಂಟಿನ್ಯೂಸ್ ತೆಗೆದುಕೊಳ್ತಾ ಇದ್ದಾರೆ ಅವರ ಕುಟುಂಬದ ಯಾವುದೋ OTP ತಗೊಂಡು. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಇದೆಲ್ಲ ನೋಡಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅನ್ನು ಮಾಡ್ತಾ ಇದೀವಿ, ಕಾಲಕ್ಕೆ ಮಾಡ್ತಾನೆ ಇದೀವಿ. 1 ಲಕ್ಷ ಚಿಲ್ಲರೆ ಆಡ್ ಬೆನಿಫಿಷರೀಸ್ ಏನಿದ್ದಾರೆ ಅವ್ರು ತೀರೋದ ನಂತರ ಅವ್ರಿಗೆ ಬೆನಿಫಿಟ್ ಹೋಗ್ತಾ ಇದೆ, ಎಸ್ಪೆಷಲಿ ಗೃಹಲಕ್ಷ್ಮಿ. ಸೊ ಅದನ್ನೇನ್ ಮಾಡ್ತೇವೆ ನಾವು ರಿವೈಸ್ ಮಾಡಿ ಈಗ ಹೊಸದಾಗಿ ನಿಜವಾಗ್ಲೂ ಯಾರು ಫಲಾನುಭವಿಗಳಿದ್ದಾರೆ ಅಥವಾ ಏನಾದ್ರು ಮಿಸ್ಯೂಸ್ ಆಗ್ತಾ ಇದೆ ಅದನ್ನೆಲ್ಲ ಮಾಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಹೇಳಿದ್ದಾರೆ. ಅದನ್ನ ಪರಿಷ್ಕರಣೆ ಮಾಡ್ತೀವಿ. ಇನ್ನು ನಾಯಕತ್ವ ವಿಚಾರವಾಗಿ ಬರೋದಾದ್ರೆ ಯಾರನ್ನು ಸನ್ಯಾಸಿಗಳಲ್ಲ. ಯಾಕೆ ಹಿರಿತನ ಅಂತಂದ್ರೆ ಅನುಭವ ಮತ್ತೆ ಅವರ ಕಾಂಟ್ರಿಬ್ಯೂಷನ್ ಟು ದ ಪಾರ್ಟಿ. ಯಾರು ಅಲ್ಲ ಈಗ ಇಂತಕ್ಕಂಥ ಜನ ಉತ್ಕರ್ಷ್ ಒಂದ್ ಸೆಕೆಂಡ್. ಹೌದಪ್ಪ, ಹಿರಿತನಕ್ಕೊಂದು ಖಾತೆ ಕಿರಿತನಕ್ಕೊಂದು ಖಾತೆ ಅಂತಿಲ್ಲ. ಹಿರಿತನ ಅಂದ್ರೆ ದೊಡ್ಡ ಖಾತೆಗಳನ್ನ ದೊಡ್ಡವರಿಗೆ ಕೊಟ್ರೆ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ನೀವು ಹೇಳ್ತೀರಾ. ಭ್ರಷ್ಟಾಚಾರ ಇಲ್ಲಿದ್ದಂಗ ಕೇಳ್ಕೊಂಡ್ ಬಂದಿದ್ ಯಾವ ಖಾತೆಗಳಲ್ಲಿ ಎಂತೆಂತವ್ರ ಹೆಸರಲ್ಲಿ ಕೇಳ್ಕೊಂಡ್ ಬಂದ್ವಿ ನಾವು? ಯಾರ ಹೆಸರಲ್ಲಿದೆ? ಆಯ್ತಪ್ಪ, ತಡೀರಿ, ಮುನಿಯಪ್ಪ ಅವ್ರ ಹೆಸರು ತಗೊಳ್ಳಿ, ಜಮೀರ್ ಅಹಮದ್ ಅವರು ವಸತಿ ಇದರಲ್ಲಿ ಏನಾಗಿತ್ತು ಅಂತ ತಗೊಳ್ಳಿ. ಏನ್ರಿ ನೀವು ಏನಾಗಿತ್ತು ಅಂತ ರಿವೈಂಡ್ ಮಾಡ್ಕೊಂಡು ಕೂರ್ಲಲ್ಲ. ಕೇಳಿಸ್ಕೊಳ್ಳಿ, ಯಾರೋ ಒಬ್ಬ ಅಲ್ಲಿ ಲೋಕಲ್ ಅಲ್ಲಿ ಅವನೊಬ್ಬ ಏನು ಪೇಟಿಎಂ ಅಲ್ಲ ಅಥವಾ ಇನ್ನೂ ಕಲೆಕ್ಟ್ ಮಾಡವನೆ ಅಂದ್ರೆ ಅದು ಮಂತ್ರಿಗಳಲ್ಲ, ಲೋಕಲ್ ಅಲ್ಲಿ ಆಗಿರ್ತಕ್ಕಂಥ ಅದು ಅವ್ರ ಬಿಜೆಪಿ ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು ಮನೆ ಟ್ರಾನ್ಸ್ಫರ್. ಅದು ಕಾರ್ಯಕರ್ತರು ಒಂದ್ ನಿಮಿಷ, ಹೌದು, ಬಿಜೆಪಿ ಕಾರ್ಯಕರ್ತರು ಮಾಡಿರ್ತಕ್ಕಂಥ ಹಣ ಅದು ಟ್ರಾನ್ಸ್ಫರ್ ನಮ್ ಕಾಂಗ್ರೆಸ್ ಹೌದು ರೀ. ಜಮೀರ್ ಅಹಮದ್ ಅಲ್ಲ, ಅವರು ದುಡ್ಡು ಬಿಜೆಪಿ ಅದಕ್ಕೆ ಅಲ್ವಾ ಜಮೀರ್ ಅವ್ರನ್ನ ಈ ಸಲ ಕ್ಯಾಬಿನೆಟ್ ಒಳಗೆ ಕರ್ಕೊಳ್ಳಿಲ್ಲ ನೀವು? ತಗೊಳ್ತೀವಿ ನಾವು, ಅದಕ್ಕೆ ಕರ್ಕೊಳ್ಳಿಲ್ಲ ಅಲ್ವಾ? ಎಷ್ಟು ಏಜು?
ಜೆನ್ಸೆಟ್ ಯಾರು ಹೇಳಿ ನಿಮ್ಗೆ? ಜೆನ್ಸೆಟ್ ಅಂದ್ರೆ ಗೊತ್ತಿದ್ಯಾ ಯಾರು ಅಂತ? ಹೌದು, ಹೇಳಿ ನೀವ್ ಯಾರು? ನವಯುವಕರು ಅವರು. ನೀವು ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಜನ್ಸಿ ಅಂದ್ಬಿಡ್ತೀರಾ ಬಿಡ್ರಿ, ನೀವು ಬಿಟ್ರೆ ಡಿ ಕೆ ಶಿವಕುಮಾರ್ ಪೊಲಿಟಿಕಲ್ ಜೆನ್ಸಿ ಅವರು. ನೀವು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಆಯ್ತು. ಅಲ್ಲ, ಮೋದಿ ಅಲ್ಲ, ಒಂದ್ ನಿಮಿಷ, ಮೋದಿ ಏನು ಮೋದಿ ಒಂದ್ second, ಒಂದ್ second, ಒಂದ್ second. ನೀವು ಒಪ್ಕೊಂತೀರಾ ಮೋದಿ ಜನ್ಸಿ ಅಂತ? ಅವ್ರು ಹೇಳ್ತಾರೆ, ನೀವು ಒಪ್ಕೊತೀರಿ? ನೀವು ಒಪ್ಕೊತೀರಾ? ಜೆನ್ಸೆಟ್ ನಾಯಕ ಅಂತ ನಾವ್ ಹೇಳ್ತಿರೋದು. ಜೆನ್ಸೆಟ್ ಅಂತ ಅರ್ಥ ಮಾಡ್ಕೊಳ್ರಿ. ಕಂಟ್ರಿನಲ್ಲಿ ಒಂದೇ ನಿಮಿಷ ಮುನಿಯಪ್ಪ ಜೆನ್ಸಿನ ಸರ್, ನಾನು ಅವಾಗ್ಲೇ ನೀವು ಬರೋದಕ್ಕಿಂತ ಮೊದಲೇ ಹೇಳಿದೆ, ನಾನು ಹಳೆ ಬೇರೆ ಯಾವಾಗ್ಲೂ ಇರ್ಬೇಕು. ಯಾಕೆ ಅಂತ ಅಂದ್ರೆ ಹೊಸ ಚಿಗುರು ಬಂದಾಗ ಪರಮೇಶ್ವರ್ ಜೆನ್ಸೆಟ್ ಪ್ಲೀಸ್, ಹೊಸ ಚಿಗುರು ಬಂದಾಗ ಹಣ್ಣು ಕಾಯಿಗಳು ಬೇಗ ಬರ್ತವೆ ಅಂತ ಹೇಳಿ. ಸೊ ಹೊಸ ನೀವು ಹೊಸ ಬೇರೆ ಹಾಕಿ ಕುತ್ಕೊಂಡ್ರೆ ಅದು ಹಣ್ಣು ಬರೋಷ್ಟರಲ್ಲಿ ವಯಸ್ಸಾಗುತ್ತೆ. ಆಯ್ತು ಇರಿ. ಈಗ ಬಿಜೆಪಿ ಅವರು ಮತ್ತೆ JDS ಅವರು ತುಂಬಾ ಪ್ರಶ್ನೆ ಮಾಡ್ತಾ ಇದ್ರಿ. ನಿಜ ಹೇಳಿ, ಈ ರೀತಿಯ ಪ್ರಶ್ನೆಗಳನ್ನ ಕೇಳಲಿಕ್ಕೆ ನಿಮ್ಗೆ ಯಾವ ರೀತಿಯ ನೈತಿಕತೆ ಇದೆ? ಯಾಕಿಲ್ಲ? ಎಲ್ರಿ ಒಗ್ಗಟ್ಟಿದೆ ನಿಮ್ಮಲ್ಲಿ? ಇಲ್ಲ, ರಾಜ್ಯಾಧ್ಯಕ್ಷರು ಒಂದ್ ಕಡೆಗೆ, ವಿರೋಧ ಪಕ್ಷದವ್ರು ಇನ್ನೊಂದ್ ಕಡೆಗೆ. ಬಹಳ ಒಬ್ರು ಸೆಷನ್ ಒಳಗೆ ಕುತ್ಕೊಂಡು ಹೋರಾಟ ಮಾಡೋಣ ಅಂತಾರೆ, ಇನ್ನೊಬ್ರು ಹೊರಗೆ ಹೋಗೋಣ ಅಂತಾರೆ. ನೀವುಗಳು ಹಿಂಗ್ ಲಂಗು ಲಗಮ್ ಎಲ್ಲ ಬಿಟ್ಟಿದ್ದಕ್ಕೆ ರೀ ಅವ್ರ ನೋಡಿ. ಒಂದು ಐ ಮೇಕ್ ಇಟ್ ವೆರಿ ಕ್ಲಿಯರ್. ಸರ್ಕಾರದ ನೀವು 2023 ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಕೂಡ ಅನೇಕ ರೀತಿಯ ಹೋರಾಟಗಳನ್ನ ಜೊತೆಗೆ ಮಾಡಿರ್ತಕ್ಕಂಥದ್ದು. ಅದು ಮೂಡ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಬೋವಿ ಹಗರಣ ಇರ್ಬೋದು, ಅನೇಕ ರೀತಿಯ ಎಕ್ಸಾಮ್ಸ್ ಅಲ್ಲಿ ನಾವು ನೀವು ಪ್ರಶ್ನೆ ಕೇಳಿದ್ರೆ ಅದನ್ನೇ ರೀ ನಾನು ಕೇಳ್ತಿರ್ದೆ. ಲಾಜಿಕಲ್ ಅಂಡ್ ಯಾವ ಲಾಜಿಕಲ್ ಅಂಡ್ ಇವೆಲ್ಲ ಕ್ಯಾಲ್ಕುಲೇಟ್ ಆಗಿದ್ದಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿಸಿದ್ದು. ವಾಲ್ಮೀಕಿ ಹಗರಣ, ಮೂಡ ಹಗರಣ, ಬೋವಿ ಹಗರಣ, ಅನೇಕ ಹೋರಾಟಗಳನ್ನ ಈಗ ಬಿಡದಿ ಟೌನ್ಶಿಪ್ ಅಲ್ಲಿ ಒಟ್ಟೆ JDS ಇರ್ಬೋದು, ಬಿಜೆಪಿ ಇರ್ಬೋದು, ಭ್ರಷ್ಟಾಚಾರ ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಭ್ರಷ್ಟಾಚಾರ ಹದಿನಾಲ್ಕು ಜನ ಏನು ಕ್ಯಾಬಿನೆಟ್ ಅಲ್ಲಿ ತಗೊಂಡಿದ್ದಾರೆ. ನಮಗೂ ವಿಶ್ವಾಸ ಇತ್ತು ಯುವಕರಿಗೆ, ಮಹಿಳೆಯರಿಗೆ ಆದ್ಯತೆ ಕೊಡ್ತಾರೆ ಅಂತ. ಈಗ ಪರಮೇಶ್ವರ್ ಅವರು ಗೃಹ ಇಲಾಖೆಯನ್ನು ಯಾವೆಲ್ಲ ರೀತಿಯಲ್ಲಿ ಉದ್ಧಾರ ಅವ್ರು ಮಾತಾಡಕ್ ಬಿಡ್ರಿ, ನೀವು ಒಬ್ಬರೇನ ಕರ್ಸಿರೋದು ಮಾತಾಡಕ್ಕೆ. ಪ್ರಶ್ನೆಗೆ ಉತ್ತರ ಕೊಡಕ್ಕಾದ್ರೆ ಉತ್ತರ ಕೊಡಿ. ನಮ್ಮ ಕೈಲಾಗಲ್ಲ ಅವ್ರು ಮಾತಾಡ್ಬೇಕಾದ್ರೆ ಟೈಮ್ ಕೊಡ್ರಿ. ನೀವು ಮಾತಾಡಕ್ಕೆ ಬಾಯ್ ಆಗ್ತಾ ಇದಾರೇನ್ರಿ ಅವರು? ಡಿಸಿಪ್ಲಿನ್ ಬಿಹೇವಿಯರ್ ಗೊತ್ತೇ ಇಲ್ವಲ್ರಿ? ನಾಗೇಂದ್ರ ಅವರೇ, ನೀವು ನಾಗೇಂದ್ರ ಅವರೇ ಅಧ್ಯಕ್ಷರು ಮಾಡಿದ್ರೆ ಅಂತ ಸೈಲೆಂಟ್ ಸುನಿಲ್ ಮನೆಗೆ ಒಳ್ಳೆ ವಿಷಯ ಚರ್ಚೆ ಈ ತರ ಚರ್ಚೆಗಳು ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಚೆನ್ನಾಗಲ್ಲ. ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಿಮ್ಮ ವರ್ತನೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಆಡಳಿತ ಹೆಂಗೆ ಅಂತ ತೋರಿಸುತ್ತೆ. ತಡೀರಿ. ಆಯ್ತು ರಘು, ದಯವಿಟ್ಟು ಹಿಂಗೆ ಡಿಸ್ಟರ್ಬ್ ಮಾಡಬಾರ್ದು, ಹಾಳು ಮಾಡಬಾರ್ದು ಡಿಬೇಟ್ ನ. ಕರೆಸ್ತಾ ಇದ್ದೀವಿ ಅಂದ್ರೆ ವ್ಯಾಲಿಡ್ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನೋ ನಿರೀಕ್ಷೆ ಇರುತ್ತೆ. ನೀವು ಕೇಳಿಸ್ಕೊಂಡ್ರಿ, ಫಸ್ಟ್ ಕೇಳಿಸ್ಕೊಂಡ್ರಿ. ವಿಷಯ ಹೇಳಕ್ ಬಂದೆ. ಈಗ ಇವರು ಕ್ಯಾಬಿನೆಟ್ ಅನ್ನ ಮಾಡಿದಾಗ ನಮಗೂ ಕೂಡ ವಿಶ್ವಾಸ ಇತ್ತು. ಈಗ ಪರಮೇಶ್ವರ್ ಅವ್ರು ಇರ್ಬೋದು, ಈ ಹಿಂದೆ ಇದ್ದಂತ ಹೋಮ್ ಮಿನಿಸ್ಟ್ರಿನ ಯಾವೆಲ್ಲ ರೀತಿಯಲ್ಲಿ ಅವ್ರು ಹ್ಯಾಂಡಲ್ ಮಾಡಿದ್ರು ಅನ್ನೋದು ಜನತೆ ಗೊತ್ತಿದೆ. ನಾವೇ ಅನೇಕ ಚರ್ಚೆ ಮಾಡಿದೀವಿ. ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು, ನನಗೆ ಬಹಳ ಖುಷಿಯಾಗಿದೆ ಏನಂತಂದ್ರೆ ಫಸ್ಟ್ ಟೈಮ್ ಮೋದಿ ಮತ್ತೆ RSS ಹೆಸರೆತ್ತದೆ ಪ್ರಮಾಣ ವಚನ ತಗೊಂಡಿದ್ದಾರೆ. ನಮ್ಗೆ ಅದೊಂದು ಖುಷಿ ಆಯ್ತು. ಯಾಕಂದ್ರೆ
ಅವ್ರ RSS ಮೋದಿ ಅನ್ಬಿಟ್ಟು ಎಲ್ಲೇನು ಮಾತಾಡೋದಿಲ್ಲ. ಮತ್ತೆ RDPR ಇಲಾಖೆಯಲ್ಲಿ ಯಾವೆಲ್ಲ ಭ್ರಷ್ಟಾಚಾರಗಳು ಇವರು ಯೋಗ್ಯತೆ ಬಂಡವಾಳ ಗೊತ್ತಾಯ್ತು. ಆಮೇಲೆ ಯತೀಂದ್ರ ಸಿದ್ದರಾಮಯ್ಯ ಅವರು ವೆರಿ ಇಂಪಾರ್ಟೆಂಟ್ ಮೇಡಮ್, ನಾವೇ ಮಾಧ್ಯಮದಲ್ಲಿ ಚರ್ಚೆ ಮಾಡಿದೀವಿ. ನೇರ ಒಂದು ಸಭಾ ಕಾರ್ಯಕ್ರಮದಲ್ಲಿ ಅಲ್ಲಿ ಒಂದು ಫೋನ್ ಅನ್ನ ತಗೊಂಡು ಇವ್ರನ್ನ ಯಾಕೆ ತಗೊಂಡಿಲ್ಲ ಅಧಿಕಾರಿಯನ್ನ, ಬಂದಿದೆ ತಲುಪಿದೆ ಅಂತ ಮಾತಾಡಿದಂತ ವ್ಯಕ್ತಿಗಳನ್ನ ನೀವು ಕ್ಯಾಬಿನೆಟ್ ಸೇರಿಸ್ಕೊಂಡಿದ್ದೀರಿ. ಮತ್ತೆ KH ಮುನಿಯಪ್ಪ ಅವರು ಅನ್ನಭಾಗ್ಯ ಸ್ಕೀಮ್ ಅಲ್ಲಿ ಯಾವೆಲ್ಲ ಹಗರಣಗಳಾಗಿದೆ ಅನ್ನುವಂಥದ್ದು ಗೊತ್ತಿದೆ. ಇದೇ KH ಮುನಿಯಪ್ಪ ಅವರು ಸಿಲಿಂಡರ್ ವಿಚಾರದಲ್ಲಿ ನೇರವಾಗಿ ಅಧಿಕಾರಿಗೆ ಫೋನ್ ಮಾಡಿ ಆ ಬ್ಲಾಕ್ ಮಾರ್ಕೆಟ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂತ ಮಾತಾಡಿದಂತ KH ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ಇವರೆಲ್ಲ ಅಲ್ಲಲ್ಲ ಈ ಎಲ್ಲ ಭ್ರಷ್ಟಾಚಾರಗಳ ಆರೋಪ ಇದೆ. ಇವ್ರು ಏನ್ ಮಾಡ್ಲಿಕ್ಕಾಗುತ್ತೆ ರಾಜ್ಯ ಜನತೆಗೆ? ಇವರೆಲ್ಲ ನವಯುವಕರು. ಆಯ್ತು, ಅವ್ರ ಕೈಲಿ ಏನು ಮಾಡಕ್ಕಲ್ಲ, ಮಾಡ್ಸಕ್ ನೀವಿದ್ರ ನೀವು ಮಾಡ್ತಾ ಇದೀವಿ, ಅನೇಕ ಹೋರಾಟಗಳನ್ನು ಮಾಡ್ತಾ ಇದೀವಿ. ನಾವು ಕೇಳಿಸ್ಕೊಳ್ಳುವಂತ ಸಂಯಮ ಇಲ್ಲ. ಯಾಕೆ ಹೇಳ್ಬೇಕು? ನಮ್ಮ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರು R ಅಶೋಕ್ ಅವರು ಗಂಟಾಘೋಷ ಹೇಳ್ತೀವಿ. ಏನ್ ಹೇಳ್ತೀರಿ ಇವರು? ಈ ದಬ್ಬಾಳಿಕೆ, ಈ ದೌರ್ಜನ್ಯ. ನಿಮ್ಮ ಲೀಡರ್ ಯಾರು ಇದಾರೆ ಇದನ್ನೆಲ್ಲ ಕೇಳಕ್ಕೆ? ಯಾಕಿಲ್ಲ? ವಿಜೇಂದ್ರ ನಮ್ಮ ನಾಯಕರು, R ಅಶೋಕ್ ಅವರು ನಮ್ಮ ನಾಯಕರು, ಡಾಕ್ಟರ್ ಅಶ್ವಥ್ ನಾರಾಯಣ ನಮ್ಮ ನಾಯಕರು, ಇನ್ನು 20 ಕಾಂಗ್ರೆಸ್ ಜನದ ಹೆಸರು ಹೇಳ್ತೀವ್ರಿ. ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ನಾಯಕರೇ, ಮೋದಿ ಅವರೇ ನಮ್ಮ ನಾಯಕರು. ತಪ್ಪೇನಿದೆ? ಮನೆ ಒಂದು 21 ಬಾಗ್ಲು ಯಾವ್ದು ಇಲ್ಲ. ಅದು ನೀವು ಮಾಧ್ಯಮದವ್ರು ಹೇಳ್ತಿರ್ತಕ್ಕಂಥದ್ದು. ವಾಲ್ಮೀಕಿ ಹಗರಣ ಇರ್ಬೋದು, ಹಗರಣ ಇರ್ಬೋದು, ಹಗರಣಗಳನ್ನ ನಾವು ಜನಗಳ ಮುಂದೆ ತೆರೆದಿಡುವಂತ ಕೆಲಸವನ್ನು ಮಾಡಿದ್ವಿ. ಕೇಳಿಸ್ಕೊಳ್ರಿ, ಇಲ್ಲಿ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಕಾರಣಕ್ಕೆ ಲಾಸ್ಟ್ ಡಿಸೆಂಬರ್ ನಲ್ಲಿ ಪರಿಷತ್ತಲ್ಲಿ ಏನಾಯ್ತು ಅನ್ನೋದು ನೆನಪಿದ್ಯಾ ನಿಮ್ಗೆ? ಇಲ್ಲ ನೆನಪು ಮಾಡ್ಲಾ? ನಂಬರ್ 1 ಅವ್ರು ಅಲ್ಲರಿ ಎಷ್ಟೊಂದು ಈಸಿಯಾಗಿ ಸಿದ್ದರಾಮಯ್ಯ ಅವ್ರು ಕೆಳಗಿಳಿದ್ರು, DK ಶಿವಕುಮಾರ್ ಬಂದ್ರು, ಒಂದು ಧ್ವನಿ ಎತ್ತಲಿಲ್ವಲ್ರಿ. ಉತ್ಕರ್ಷ್ ಪ್ರಶ್ನೆ ಮುಗ್ಸಕ್ ಬಿಡಿ. ಹಿಜಾಬ್ ಅಂತ ತಂದ್ರಿ, ಬಂದ್ರು ಅವ್ರು ವಾಪಸ್ ತಂದ್ರಲ್ರಿ. ಏನ್ರಿ ಹೋರಾಟ ಮಾಡಿದ್ರಿ? ಜನಾಭಿಪ್ರಾಯ ಮೂಡ್ಸೋದು ಅಂದ್ರೆ ಅರ್ಥ ಗೊತ್ತೇನ್ರಿ ಬಿಜೆಪಿಗೆ? ಇವರು ದಬ್ಬಾಳಿಕೆ, ಇವ್ರ ದೌರ್ಜನ್ಯ ಜನ ನೋಡ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ರೆ, ಅಲ್ಲ ರೀ, ಒಬ್ಬ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಸಾರ್ವಜನಿಕ ಪ್ರಶ್ನೆ ಮಾಡಿದ್ರೆ, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತ ಹೇಳ್ತಕ್ಕಂಥ ಗೂಂಡಾವರ್ತನೆ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾಗ ನೀ ಪ್ರಶ್ನೆ ಮಾಡ್ಲಿಕ್ಕೆ ಆಗ್ತದ? ಪ್ರಶ್ನೆ ಮಾಡಿದ್ರೆ ಕೇಸನ್ನ ಹಾಕ್ತಾರೆ, ದೌರ್ಜನ್ಯವನ್ನು ಮಾಡ್ತಾರೆ. ಹೆದರಿಕೆ ಅಲ್ಲ, ಇವರ ಗವರ್ನೆನ್ಸ್ ಅನ್ನು ಹೇಳ್ತಾ ಇದೀವಿ. ದಬ್ಬಾಳಿಕೆ ಮಾಡಲನ್ನ ಇನ್ನು ಬರ್ದಿಟ್ಕೊಳ್ಳಿ. ಇನ್ನು 2 ವರ್ಷ ಯಾರ್ಯಾರೆಲ್ಲ ಪ್ರಶ್ನೆ ಮಾಡ್ತಾರೆ, ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರೆ ನಿಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಶುರು ಆಗ್ತದೆ. ಆ ಬಿಡದಿ ರೈತರ ಪರಿಸ್ಥಿತಿನೇ ಕಟ್ಟಾಗಿದೆ. ಅಲ್ಲ, ರೈತರು ಪ್ರಶ್ನೆ ಮಾಡಿದ್ರೆ ಹೇಳಿಕೆ ಕೊಡ್ತಾರೆ. ಇದೇ ಉಪಮುಖ್ಯಮಂತ್ರಿಗಳು ಎಲ್ಲೋ ಚಾ ಅಂಗಡಿಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳು ಹೇಳ್ಬಿಟ್ರೆ ಆಗೋಗುತ್ತೇನ್ರಿ? ರೈತರೇನ್ರಿ ಅಂತಿದೆ ಶಿವಲಿಂಗೇಗೌಡ, DK ಶಿವಕುಮಾರ್ ಉತ್ತರ ಕೊಡ್ತಾರಲ್ರಿ. ಇದೇ ರೀತಿಯ ಗವರ್ನೆನ್ಸ್ ಕೊಡ್ತಾರೆ 2 ವರ್ಷ. ನಂಗೆ ಯಾರು ಡಿಸ್ಟರ್ಬ್ ಮಾಡ್ಬಿಡಿ. ನೋಡಿ, ಊರವರಿಗೆಲ್ಲ ಡಿಸ್ಟರ್ಬ್ ಮಾಡ್ರಿ, ನೋಡಿ ಪದೇ ಪದೇ ಬಿಡದಿ ರೈತರ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ಸೊ ನಾನಿವತ್ತು ಒಂದು ಪ್ರಶ್ನೆ ಇಡೀ ರಾಜ್ಯದ ಜನತೆಗೆ, ಇವರು BJP ಮತ್ತೆ JDS ನ ಕರಾಳ ಸತ್ಯವನ್ನು ಹೇಳ್ತೇನೆ. ಇದು ಶುರು ಮಾಡಿದವರೇ JDS ಅವರು. ಕುಮಾರಸ್ವಾಮಿ ಅವರು ಆರಂಭ ಮಾಡಿದ್ರು. ಆಯ್ತು ಸ್ವಾಮಿ, ನೀವು ಆರಂಭ ಮಾಡಿದ್ರಿ, DLF ಜೊತೆ ಡೀಲ್ ಮಾಡ್ಕೊಂಡಿದ್ರಿ, ಅಡ್ಜಸ್ಟ್ಮೆಂಟ್ ಕುದುರ್ಲಿಲ್ಲ ನಿಮ್ಗೆ, ಅವ್ರಿಗೆ ನೀವು ಕೇಳಿದಷ್ಟು ಕಮಿಷನ್ ಕೊಡ್ಲಿಲ್ಲ ಅಂತ ಜನ ವಿರೋಧಿಯಾಗಿ ಮಾಡಿಲ್ಲ, ಜನ ವಿರೋಧಿಯಾಗಿ ಮಾಡ್ಲಿಲ್ಲ, ಮತ್ತೆ ಕರ್ಕೊಂಡು ನಿಂತಿಲ್ಲ. ಇವತ್ತು ಅಂತ ಹೇಳ್ತಾರ ಯಾರು? ದಬ್ಬಾಳಿಕೆ ಮಾತ್ರ ಯಾರು? ದುರಾಡಳಿತ ನಡ್ಕೊಂತಾರ ಯಾರು? ಇವತ್ತು ಕಂಡಿ ಲೆಕ್ಕ ಬೇಡ್ಕೊಂತ ಇದ್ದಾರೆ. ತಲಾಂತರದಿಂದ ಬಂದಿರೋ ಜಮೀನು ನಾವು ಬದುಕ್ತೀವಿ, 5 ಕುಂಟೆ 10 ಕುಂಟೆ 2 ಕುಂಟೆ ನೀವು ಅಂತಲೂ ಆರಂಭ ಮಾಡಿದ್ದು JDS. ಕೇಳಿಲಿ, ನಿಮಗೆ ಗೊತ್ತಾ, ನಿಮ್ಗೊಂದು ಕರಾಳ ಸತ್ಯ ರಾಜ್ಯದ ಜನತೆಗೆ ಹೇಳ್ತೀನಿ ಅಂತ ಶುರು ಮಾಡಿದ್ರಲ್ಲ, ಆಯ್ತ್ರಿ, ಅವ್ರು ಎಡವಟ್ ಮಾಡಿದ್ರೆ ಅವಕಾಶ ಕೊಡಿ. ಹಾಕ್ತಾರಲ್ರಿ ರೈತರು. ನಾನು ಒಂದೇ ನಿಮಿಷ ಕೇಳಿರೋದು, ಅದ್ರ ಮೇಲೆ ತಗೊಳ್ಳಲ್ಲ. ಆ DLF ಜೊತೆ ಡೀಲ್ ಕುದುರಲಿಲ್ಲ ಅಂತ ಹೇಳಿ DLF ಬಿಟ್ಬಿಟ್ರು. ಆಯ್ತು ಸ್ವಾಮಿ, ನೀವು ಹಾಳಾಗೋಗ್ಲಿ, ಅದನ್ನ ಕ್ಯಾನ್ಸಲ್ ಮಾಡಿ ರೈತರಿಗೆ ಜಮೀನು ವಾಪಸ್ ಕೊಡ್ಬೋದಿತ್ತು. ರೆಡ್ ಝೋನ್ ಅಂತ ಯಾಕೆ ಮಾಡಿದ್ರಿ ಕುಮಾರಸ್ವಾಮಿ ಅವರೇ? ನೀವ್ ಹೇಳ್ತೀರಿ ಮುಖ್ಯಮಂತ್ರಿ ಆದ್ರಿ, ಯಾಕೆ ರೆಡ್ ಝೋನ್ ಅಂತ ಮಾಡಿದ್ರಿ? ಸರ್ ಒಂದ್ ನಿಮಿಷ ಪ್ಲೀಸ್. ರೆಡ್ ಝೋನ್ ಅಂತ ಮಾಡಿ ರೈತರಿಗೆ ಮರಣ ಶಾಸನ ಬರ್ದಿದ್ದು ಇದೇ ಕುಮಾರಸ್ವಾಮಿ, ಇದೇ BJP ಅವರು. ನಿಮ್ಗೆ ಅವಕಾಶ ಇದೆಯಲ್ಲ, ತಗೊಂಡ್ಬಿಟ್ಟು ಜನಪರ ನಿಂತ್ಕೊಳ್ರಿ, ರೈತರ ಪರ ಕೆಲಸ ಮಾಡ್ರಿ. ಬೇಡ್ಕೊಂತ ಇದ್ದಾರೆ, ಶಾಪ ಆಗ್ತಾ ಇದ್ದಾರೆ ಇವತ್ತು. ವಿದ್ಯಾ, ನನ್ನ ಭೂಮಿ ಕುರ್ಸ ಕೆಲಸ ಮಾಡಿ. ಒಂದ್ ಸೆಕೆಂಡ್ ಒಂದು ಸರಿ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಏನು 9 ಗ್ರಾಮಗಳ ಇದೆ, ಅದು ಕೇವಲ 10,000 ಎಕರೆಗಳು. ಬೆಂಗಳೂರಿನಲ್ಲಿ 4 ಲಕ್ಷ ಹೆಕ್ಟೇರ್ ಜಮೀನುಗಳು, ರೈತರ ಜಮೀನನ್ನ ಬೆಂಗಳೂರು ಇಡೀ ದೇಶದ ಡೆವಲಪ್ಮೆಂಟ್ಗೋಸ್ಕರ, ದೇಶದ ಅಭಿವೃದ್ಧಿಗೋಸ್ಕರ 4 ಲಕ್ಷ ರೈತರು 4 ಲಕ್ಷ ಹೆಕ್ಟೇರ್ ಅನ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಪೊಲಿಟಿಕಲ್ ಸ್ಟಂಟ್ಸ್ ಅಲ್ಲ.
ನನ್ನ ವಿಚಾರ ನಿಮ್ಮ ಅಭಿವೃದ್ಧಿ, ಒಂದ್ ನಿಮಿಷ ನಿಮ್ಮ ನಮ್ಮ ಅಭಿವೃದ್ಧಿ ವಿಚಾರಧಾರೆ ನನ್ನ ದಯವಿಟ್ಟು stop ಮಾಡ್ಬೇಡಿ. ಕೇಳಿಸ್ಕೊಳ್ರಿ. ಒಂದ್ ನಿಮಿಷ ನೀವು ನಾನು ಒಂದ್ ನಿಮಿಷ ನಿಮ್ಮ ಅಭಿವೃದ್ಧಿ ನೀವು ಕೇಳಿಸ್ಕೊಳ್ಳೋದಲ್ಲ ಬಂದಿರೋದು ವಿದ್ಯಾ. ನಮ್ಮನೆ ಜಾಗ ನಾವ್ ಯಾಕ್ರಿ ಬಿಟ್ಕೊಡ್ಬೇಕು? ಎಲ್ಲಿಗ್ರಿ ಹೋಗ್ಬೇಕು? ಬೀದಿಗೆ ಬಂದ್ಬಿಡ್ಬೇಕಾ? ಪ್ಲೀಸ್ ವೇಟ್. ಹೋಗ್ ಕೇಳಿದ್ರಾ ರೈತರು ಏನಂತ ಇದ್ದಾರೆ ಅಂತ? ಎಷ್ಟು ಕೊಡ್- ಅಲ್ಲ ರೀ, ಒಂದ್ ನಿಮಿಷ ನಾನು ಕೇಳಿದ್ರೆ ಒಂದ್ ನಿಮಿಷ. ಕೇಳಿಸ್ಕೊಳ್ಳಿ. ನನಗೆ 60 ನಿಮಿಷ ವಿದ್ಯಾ. ಹಾಕೋದು ಉತ್ತರ 60 ಅವರೆಗೂ. ನಿಮಿಷ 60 ನೀವು ಚಾಳಿ ಮುಂದುವರಿಸ್ತಾ ಇದ್ದೀರಿ. ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ. ಒಂದ್ ನಿಮಿಷ 60 ಸೆಕೆಂಡ್ ಮಾತಾಡ್ಕೊಡಿ, ನೀವು ಆಮೇಲೆ ಮಾತಾಡಿ ಪ್ಲೀಸ್, ಮಧ್ಯದಲ್ಲಿ ಬರಬೇಡಿ. 60 ಸೆಕೆಂಡ್ ಕೊಟ್ಟು ಕೇಳಿಸ್ಕೊಳ್ಳಿ. ನನಗೆ ವ್ಯಾಲಿಡ್ ಉತ್ತರ ಬೇಕು. ಒಂದ್ ನಿಮಿಷ valid ನಾನು ಉತ್ತರ ಪ್ರಶ್ನೆ ಕೊಡ್ತೇನೆ. ಕೇಳಿದ್ರೆ ಅವ್ರ ಮೇಲೆ complaint ಮಾಡ್ಬೇಕು. ನೀವೇ ನಾನು ಬೇಕು. ನಾನೇ ಹೇಳ್ತಾ ಇರೋದು. ಅದಕ್ಕೆ Please ಕಳಿಸ್ಬೇಕಂದ್ರೆ ಕೇಳಿಸ್ಕೊಳ್ಳಿ. ಕರ್ನಾಟಕದ ಜನ ಇಡೀ ಬೆಂಗಳೂರಿನ ಸ್ಯಾಕ್ರಿಫೈಸ್ ಇಡೀ ದೇಶಕ್ಕೆ ಕಾಂಟ್ರಿಬ್ಯೂಷನ್ ಆಗಿದೆ. ಸರಿ ಸುಮಾರು 50 ಲಕ್ಷ ಜಾಬ್ಸ್ ಅನ್ನ ಕಳೆದ 20 ವರ್ಷ ಜನರೇಟ್ ಮಾಡಿದೆ ಬೆಂಗಳೂರು. ಕನ್ನಡಿಗರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಜನರೇಟ್ ಮಾಡಿದೆ. ಅಲ್ಲ ಬಿಡದಿ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಹೊಸ ಎಂಪ್ಲಾಯ್ಮೆಂಟ್ ಹೊಸ ಸರ್ಕಾರ ಈ ಯೋಜನೆಯ ಜೊತೆ ಹಠ ಹಿಡಿದು ಪಣ ತೊಟ್ಟು ಮುಂದುವರಿಯುತ್ತಾ ಅದು ಹೇಳಿ. ಕೈ ಬಿಡ್ತೀರಾ? ಒಂದ್ ನಿಮಿಷ ಪ್ಲೀಸ್. ನೀವೆಲ್ಲ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಕ್ ಸಮಯ ಕೊಡಿ. ನಾವು ನಾವು ಹಠ ಇಲ್ಲ. ರೈತರನ್ನ 80% ರೈತರು ಆಲ್ರೆಡಿ ಒಪ್ಕೊಂಡಿದ್ದಾರೆ. ಇನ್ನ 20% ರೈತರನ್ನ ಆಮೇಲೆ ಮಾತಾಡಕ್ ಬಿಡ. ಮಾಡಿದ್ದೇವೆ. ಸೌತ್ ಅಲ್ಲಿ ಏನು AICT ಮಾಡ್ತಾ ಇದ್ದೇವೆ. ಪ್ರಶ್ನೆ ಕೇಳಿದ್ದಾರೆ, ಸಮೀಪ ಪ್ರಶ್ನೆ ಕೇಳಿದ್ದಾರೆ. ಉತ್ತರವಾಗಿ ಕೊಡಿ. ಪ್ರಶ್ನೆ ಹಾಕಿದ್ರೆ ಅಲ್ಲ ರೀ. ದಯವಿಟ್ಟು ನೀವು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ರೈತರು 80% ಒಪ್ಕೊಂಡಿದ್ದಾರೆ, 20% ಕನ್ವಿನ್ಸ್ ಮಾಡ್ತೇವೆ. ಬೆಂಗಳೂರಿಗೆ ಬರ್ತೀರೇನ್ರಿ ರಾಮ್ ಬಿಡದಿ ಕಡೆಗೆ? ಒಂದ್ ನಿಮಿಷ, ಏನ್ ಯಾರನ್ನ ಚರ್ಚೆ ಮಾಡ್ತಾ ಇದ್ದೀರಾ? ಕರ್ಮಭೂಮಿ ರಾಮನಗರ. DK ಶಿವಕುಮಾರ್ ಕರ್ಮಭೂಮಿ This is not fair. You are bipartisan. I will question you directly. ವಿಸ್ತಾರ ನನಗೆ ಕಾಂಗ್ರೆಸ್ ಪಕ್ಷದ ವಿಚಾರಧಾರೆ ಹೇಳಕ್ ಅವಕಾಶ ಕೊಡಿಲ್ಲ ಅಂದ್ರೆ ವಯಾರು ಕೇಳಿದ್ರೆ ಉತ್ತರ ಕೊಡಿ. 60 ಸೆಕೆಂಡ್ ಕೇಳಿದೆ. 9:58 ನಮ್ಮ ಡಿಬೇಟ್ ಶುರುವಾಯಿತು. ಸತತ 25ರಿಂದ 32 ನಿಮಿಷ ನೀವು ಒಬ್ಬರೇ ತಗೊಂಡಿದ್ದೀರಿ. ಅದ್ರ ಜೊತೆಗೆ ನಾವು ಕೇಳಿರೋ ಪ್ರಶ್ನೆಗೆ ಒಂದಕ್ಕೂ ಉತ್ತರ ಕೊಟ್ಟಿಲ್ಲ. ಪ್ರಶ್ನೆಗೆ ಪ್ರಶ್ನೆ. DK ಶಿವಕುಮಾರ್ ಮೇಲೆ ಕೇಳಿಸ್ಕೊಳ್ರಿ, ಇಲ್ಲಿ DK ಶಿವಕುಮಾರ್ ಅವ್ರ ಮೇಲೆ ಇರೋ ಆರೋಪ ಏನ್ ಹೇಳಿ? ಇವ್ರು ಹಿಂಗ್ ಆರೋಗ್ಯಂಟ್ ಆದ್ರೆ ಉಳ್ಕೊಳಕ್ ಆಗಲ್ಲ, ಸಂಭಾಳಿಸ್ಕೊಂಡು ಹೋಗ್ಬೇಕು ಅಂತ. ಅಲ್ಲಿ ನೋಡಿದ್ರೆ DK ಶಿವಕುಮಾರ್ ಪ್ರಶ್ನೆ ಕಂಪ್ಲೀಟ್ ಮಾಡಕ್ ಬಿಡಿ. ಅಲ್ಲಿ ನೋಡಿದ್ರೆ DK ಶಿವಕುಮಾರ್ ಅವ್ರ ಮೇಲೆ ಆರೋಪ. ಸ್ಟುಡಿಯೋಗೆ ಬಂದ್ರೆ ನೀವು ಹಿಂಗೆ ನಾನು ಉತ್ತರ ಕೊಡ್ತೇನೆ. DK ಶಿವಕುಮಾರ್ ಜೈ ಹುಜೂರ್ ಅಂದ್ಬಿಡ್ಬೇಕಂದ್ರೆ ಕಾಂಗ್ರೆಸ್ನವರಿಗೆ ಹಂಗಾಡ್ತೀರಾ? DK ಶಿವಕುಮಾರ್ ಕಡೆ ಅವರು ಹಂಗೆ ಆಡ್ತಾ ಇರೋದು ನೀವು. ನಾನು ಉತ್ತರ ನೀವು ಕೇಳಿದೀನಿ, ಉತ್ತರ ಕೊಡಕ್ ಬಿಡಿ. 20 ಸೆಕೆಂಡ್ ನೀವು ಆಮೇಲೆ ಮಾತಾಡಿ ಸರ್. ಒಂದ್ ನಿಮಿಷ ಸರ್. ನೋಡಿ, ನಾವು ರೈತರ ವಿಚಾರದಲ್ಲಿ ರಾಜಕೀಯ ಮಾಡ್ತಿಲ್ಲ. 80% ಕನ್ವಿನ್ಸ್ ಮಾಡಿದ್ದೇವೆ, ಸರಿ ಒಪ್ಕೊಂಡಿದ್ದಾರೆ. 20% ನಾವು ಕನ್ವಿನ್ಸ್ ಮಾಡ್ತೇವೆ. ಇನ್ನು 15 ಸೆಕೆಂಡ್ ಇದೆ. ದಿಸ್ ಇಸ್ ನಾಟ್ ರೈಟ್. ಉಲ್ಟಾ ಹೇಳಿ. ಒಂದ್ ನಿಮಿಷ ಉತ್ತರ ಕೊಡಕ್ಕೆ ಬಂದಿರೋದು ನಾನು. ನಮ್ಮ ಪಕ್ಷದ ವಿಚಾರಕ್ಕೆ ನೀವು ಕೇಳಿದ ಉತ್ತರ ಕೇಳಿಸ್ಕೊಳ್ಳಿ. ನನ್ನ 30 ಸೆಕೆಂಡ್ ಕೊಡಿ ಅಂತ ಹೇಳ್ತೀನಿ. ಯಾಕೆ ಕಷ್ಟ ಮಾಡ್ತೀರಾ? 10 ನಿಮಿಷ 10 ಸೆಕೆಂಡ್ ಕೊಡಕ್ಕಾಗಲ್ಲ ಹೇಳಿ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ ಬಂದಿಲ್ಲ ಅಂದ್ರೆ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ ಬಂದಿಲ್ಲ, ಜನರ ಪ್ರಶ್ನೆಗೆ ಉತ್ತರ ಕೊಡಕ್ ಬಂದಿಲ್ಲ ಅಂದ್ರೆ ನೀವು ಅನ್ಕೊಂಡಿದ್ದನ್ನ ಹೇಳಕ್ ಬಂದಿರಾ? ಅನ್ಕೊಂಡಿರೋದಲ್ಲ ರೀ, ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಇವತ್ತು ನಾರ್ತ್ ಅಲ್ಲಿ ಪಿನ್ ಸಿಟಿ ಮಾಡಿದ್ದೇವೆ, ಸೌತ್ ಅಲ್ಲಿ AICT ಮಾಡಿದ್ದೇವೆ. ಇವತ್ತು ಬೆಂಗಳೂರಿನ ವಿಶ್ವ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿದ್ದಂತ ಅವರ ಗರಡಿಲ್ ಬೆಳೆದಿರ್ತಕ್ಕಂಥ DK ಶಿವಕುಮಾರ್ ಅವರು ಇವತ್ತು ದೇಶಕ್ಕೆ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಹೊಸ
ಟೆಕ್ನಾಲಜಿಯ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡೋದಕ್ಕೋಸ್ಕರ AICT ಮಾಡ್ತಾ ಇದ್ದೇವೆ. ಕೆಲವು ರೈತರಿಗೆ ತೊಂದರೆ ಆಗ್ತದೆ, ಸ್ಯಾಕ್ರಿಫೈಸ್ ಆಗ್ತದೆ, ಅದಕ್ಕೇನ್ ಮಾಡ್ತಾ ಇದೀವಿ 35 lakhs ಇದ್ದಂತ ರೇಟ್ ಅನ್ನ 2 ಲಕ್ಷ ಮಾಡಿದೀವಿ. ಅವ್ರು ಹಾಳಾಗ್ಲಿ ಅಂತಲ್ಲ, ಅದೇ ದುಡ್ಡಲ್ಲಿ ತಗೊಂಡು ಪಕ್ಕದಲ್ಲ ಜಮೀನು ತಗೊಂಡು ವ್ಯವಸಾಯ ಮಾಡ್ಲಿ ಅಂತ ಹೇಳಿ. ಅರ್ಥ ಆಯ್ತಾ? ದೇವನಹಳ್ಳಿ ರಾಜಕೀಯ ಮಾಡಿದ್ರು ಬಿಜೆಪಿ ಅವರು. ದೇವನಹಳ್ಳಿ ರೈತರಿಗೆ ಇವತ್ತು ಗ್ರೀನ್ ಫೀಲ್ಡ್ ಮಾಡಿದೀವಿ. ಇವರೇ ಬಂದು ರಿಕ್ವೆಸ್ಟ್ ಮಾಡ್ತಾರೆ, ಕಾಲಕ್ಕೆ ಬೀಳ್ತಾರೆ, ಬೇಡ ತೆಗೆದು ಬಿಡಿ ಗ್ರೀನ್ ಫೀಲ್ಡ್ ರೈತರು ಬೇಡ ಅಂತ ಹೇಳಿ ಉತ್ತರ ಕೊಡ್ತಾರೆ. ದೌರ್ಜನ್ಯ ಅದು ನಿಮ್ ಡಿಬೇಟ್ ಅಲ್ಲಿ ಅವಕಾಶ ಎಲ್ಲರಿಗೂ ಸೃಷ್ಟಿ ಮಾಡಿ ನಾಗೇಂದ್ರ ಅವರೇ, ಅರ್ಥ ಏನಾಯ್ತು? DK ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಜವಾಬ್ದಾರಿ ಜಾಸ್ತಿ ಇರುತ್ತೆ, ಅವರಿಗೆ ಸಮಯ ಇರಲ್ಲ. ಸರಿ, ಬಟ್ ಈ ಚಾಲೆಂಜ್ ಅನ್ನ ಕಾಂಗ್ರೆಸ್ ನಲ್ಲಿರುವ ಉಳಿದವರಿಗೆ ಮಾಡ್ತೀನಿ. ವಕ್ತಾರರೇ ಬನ್ನಿ, ನೀವು ನಾನೇ ಬರ್ತೀನಿ ಬನ್ರಿ, JDS ಸಪೋರ್ಟ್ ಬೇಡ, ನಾನೇ ಬರ್ತೀನಿ ಬನ್ನಿ. ನೀವು ಚಾನಲ್ ನೀವು ಯಾವಾಗ ಬರ್ತೀರಾ ಬನ್ನಿ, ನನ್ನ ಕಾರ್ಯಕರ್ತರ ಜೊತೆ ನಾನೇ ಬರ್ತೇನೆ ಬನ್ನಿ. ನಾನೇ ಸರ್ಕಾರದ ಭಾಗವಹಿಸ್ತೀನಿ ಬನ್ನಿ. ನಾನು ತಾಕತ್ತಿದ್ರೆ ಬನ್ನಿ. ರೈತರ ಕಣ್ಣೀರಲ್ಲಿ ಖುಷಿ ಪಡೋದು ಉಳ್ಕೊಳ್ತೇನ್ರಿ ಇವೆಲ್ಲ. ಒಂದ್ ನಿಮಿಷ, ರೈತರ ಕಣ್ಣೀರು ಒಂದ್ ನಿಮಿಷ ರೀ, ನೀವು ಬ್ರದರ್ ಒಂದ್ ನಿಮಿಷ, ನೀವು ಪ್ರಶ್ನೆ ಮಾಡ್ಬೇಕಾಗಿದ್ದು ಅದಕ್ಕೆ ಇದನ್ನ ರೆಡ್ ಝೋನ್ ಯಾಕೆ ಮಾಡುದು ಅಂತ ಕುಮಾರಸ್ವಾಮಿ ಪ್ರಶ್ನೆ ಕೇಳಿ. ನೀವು ಈ ಯೋಜನೆಯನ್ನ ಹಠ ಹಿಡಿದು ಮುಂದುವರಿಸ್ತೀರಾ? ಹಠ ಹಿಡಿದಲ್ಲ, ಕನ್ವಿನ್ಸ್ ಮಾಡಿ ದೇಶಕ್ಕೆ ರಾಜ್ಯಕ್ಕೆ ಹಠ ಹಿಡಿದಲ್ಲ ಸರ್. ಯು ವಿಲ್ ಗೋ ಹೆಡ್ ವಿತ್ ದಿಸ್ ಪ್ರಾಜೆಕ್ಟ್ 100% ಸರ್. ದೇಶಕ್ಕೆ ಎಂಪ್ಲಾಯ್ಮೆಂಟ್ ಜಾಗ ಬೇಕಲ್ಲ, ಎಲ್ಲಿ ಕಟ್ತೀರಾ? ಹೊಸ ಸಿಟಿ ಎಲ್ಲಿ ಮಾಡ್ತೀರಾ ನೀವು? ಜಾಗ ಒಂದು ವೇಳೆ ನೀವು ಈ ಯೋಜನೆಯ ಜೊತೆ ನೀವು ಮುಂದುವರೆದ್ರೆ ಅವ್ರನ್ನ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಆ ಭಾಗದಲ್ಲಿ ಮತ್ತೊಂದು ಪರ್ಯಾಯ ರಾಜಕೀಯ ಶಕ್ತಿಗೆ ನೀವು ಇಂಬು ಸರ್. ಪರ್ಯಾಯ ರಾಜಕೀಯ ಹಳೆ ಮೈಸೂರಲ್ಲಿ ಈ ರೈತರ ಇಶ್ಯೂ ಇದೆಯಲ್ವಾ, ಬಿಡದಿಯ ಇಶ್ಯೂ, ಇಟ್ ಹ್ಯಾಸ್ ಆಲ್ ಪೊಟೆನ್ಶಿಯಲ್ ಟು ಡೆವಲಪ್ ಆಸ್ ಅ ನ್ಯಾಷನಲ್ ಇಶ್ಯೂ. ಇಟ್ ವಿಲ್ ಡ್ಯಾಮೇಜ್ ಇಮೇಜ್ ಆಫ್ ಕಾಂಗ್ರೆಸ್ ಪಾರ್ಟಿ ಇನ್ ನ್ಯಾಷನಲ್ ಲೆವೆಲ್. ಸರಿ ಸರ್, ಆಯ್ತು ಇದು ಆಯ್ತಾ? ಸರಿ, ಹೀಗಾಗಿ ಹೊಸ ಸರ್ಕಾರ ಹೇಗೆ ಎಷ್ಟು ಮುತ್ಸದ್ದಿತನದಿಂದ ಈ ಇಶ್ಯೂನ ಹ್ಯಾಂಡಲ್ ಮಾಡಿ ಪ್ರತಿಪಕ್ಷಗಳ ಕೈಗೆ ಅಸ್ತ್ರವನ್ನ ಕೊಡಲ್ಲ ಅನ್ನೋದ್ರ ಮೇಲೆ ಈ ಸರ್ಕಾರದ ಮತ್ತು ಕಾಂಗ್ರೆಸ್ ಪಕ್ಷದ ಭವಿಷ್ಯವೂ ಉಳಿದಿದೆ. ಖಂಡಿತವಾಗ್ಲೂ ನೋಡಿ, ತಾವು ಹೇಳಿರ್ತಕ್ಕಂಥ ವಿಚಾರ 100% ಸತ್ಯ ಇದೆ. ನಾವು ರೈತರನ್ನ ನಾವು ಒಕ್ಕಲಿಸುವಂತ ಕೆಲಸ ಮಾಡೋದಿಲ್ಲ, ಕನ್ವಿನ್ಸ್ ಮಾಡೇನೆ ಅವರ ಒಪ್ಪಿಗೆ ಮೇಲೆನೆ ನಾವು ಮಾಡ್ತಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಜಾಗಗಳು ಬೇಕೇ ಬೇಕು. ಬೆಂಗಳೂರಿನ ಸುತ್ತ ಬಿಟ್ಟು ನಾವು ಕಲಬುರಗಿಲಿ ಕೊಡ್ತೀವಿ, ಹೋಗಲ್ಲ ಅಲ್ಲಿ. ಯಾಕೆಂದ್ರೆ ವಾಸ್ತವನ ಇವತ್ತು ಸೆಂಟ್ರಲ್ ಲೀಡರ್ಸ್ ಒಂದ್ ನಿಮಿಷ ಸರ್ ಪ್ಲೀಸ್ ನೋಡಿ, ಏನಕ್ಕೆ ಇವಾಗ ಎಂಪ್ಲಾಯ್ಮೆಂಟ್ ಮತ್ತೆ ಇದನ್ನ ಬೆಂಗಳೂರಿಗೆ ಯಾಕೆ ಜನಗಳು ಬರ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಅವಕಾಶಗಳಿದೆ. ಇಟ್ಸ್ ಬಿಕಮಿಂಗ್ ಎ ಗ್ಲೋಬಲ್ ಸಿಟಿ. ಬ್ಯಾಂಗ್ಳೂರ್ ಹಸ್ ಬಿಕಮ್ ಎ ಗ್ಲೋಬಲ್ ಸಿಟಿ, ನಾಟ್ ಜಸ್ಟ್ ಕನ್ನಡಿಗ ಸಿಟಿ. ಬಟ್ ಕನ್ನಡಿಗರು ಎಲ್ಲಾ ಸ್ಯಾಕ್ರಿಫೈಸ್ ಮಾಡಿ ಬೆಂಗಳೂರನ್ನ ನಮ್ಮ ನಗರ ಅಂತ ಡೆವಲಪ್ ಮಾಡಿದ್ದಾರೆ. ಕರ್ನಾಟಕದ 7 ಕೋಟಿ ಕನ್ನಡಿಗರ ಜನಪ್ರಿಯ ಯೋಜನೆಗಳು ಅಂತ ಬಂದಾಗ ನಿನ್ನೆ ಅನೌನ್ಸ್ ಮಾಡಿದ್ರು ಮಕ್ಕಳಿಗೆ, ಆದ್ರೆ ನಾನು ನಾಗೇಂದ್ರ ಅವರಿಗೆ ಪಾಸ್ ಮಾಡ್ಬಿಡ್ತೀನಿ. ಬಹುಶಃ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಒಕ್ಕಲಿಗ ಲೀಡರ್ ಯಾರು ಅಂದಾಗ ಒಂದ್ ಹೆಜ್ಜೆ ಹಿಂದಕ್ಕೆ ಸರಿದ್ರ ಆತಂಕ ನಿಮಗೆ ಕಾಡ್ತಾ ಇದೆಯಾ? ಮುಂದಿನ ದಿನಗಳಲ್ಲಿ ನಾವು ಗೆಲ್ತೀವ ಇಲ್ವಾ ಅನ್ನುವ ಆತಂಕ ನಿಮಗಿದೆಯಾ? ಹಾಗೇನು ಯಾಕೆ ಅಂತ ಕೇಳೋದಾದ್ರೆ ಡೆಫಿನೆಟ್ಲಿ ಮುಖ್ಯಮಂತ್ರಿ ಸ್ಥಾನ ಅತಿ ದೊಡ್ಡ ಹುದ್ದೆಗೆ DK ಶಿವಕುಮಾರ್ ಏರಿದ್ದಾರೆ. ಜಾತಿ ಅಂತ ಬಂದಾಗ ನೀವು ಮತ್ತೆ ಮಹಾನ್ ದೇವೇಗೌಡರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಆಯ್ತಲ್ಲ. ದೇವೇಗೌಡ ಸನ್ಮಾನ್ಯ ದೇವೇಗೌಡರು ಸಿದ್ದರಾಮಯ್ಯನ DK ಶಿವಕುಮಾರ್ ನಾಯಕರು ನೋಡಿ ಪಕ್ಷ ಹುಟ್ಟಿಸಲಿಲ್ಲ. ಇವತ್ತು ಕಾರ್ಯಕರ್ತರಿದ್ರಲ್ಲ, ನಿಷ್ಠಾವಂತ ಕಾರ್ಯಕರ್ತರು JDS ಪಕ್ಷ 25 ವರ್ಷ ಬೆಳ್ಳಿಯ ಆಚರಣೆ ಮಾಡಿದೀವಿ. ಇಂಥ 100 DK ಶಿವಕುಮಾರ್ ಅವ್ರು ಬರ್ತಾರೆ, ಇಂಥ 100 ಸಿದ್ದರಾಮಯ್ಯ ಬರ್ತಾರೆ. JDS ಪಕ್ಷ ಯಾವತ್ತೂ ಅಲ್ಲಾಡಲ್ಲ. ಆದರೆ ನೀವ್ ಹೇಳ್ತಾ ಇದೀರಾ ಇವತ್ತು ಬಿಜೆಪಿ ಜೊತೆಗಿದಿರಲ್ಲ, JDS ಪ್ರಾದೇಶಿಕ ಪಕ್ಷಗಳು ಕಂಡಿಲ್ಲ. ಅಲ್ಲ, ಇವತ್ತು ನಾವು ನಮ್ಮ ಕೆಲಸಗಳು ಬೇಕಾದ್ರೆ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಬೇಕಾಗಿದೆ, ರಾಷ್ಟ್ರದ ಅಭಿವೃದ್ಧಿ ಬೇಕಾಗಿದೆ. ನೋಡಿ ಮೇಡಮ್, ಅದನ್ನ ಹೇಳ್ತೀನಿ.
ರಾಜ್ಯದ ಅಭಿವೃದ್ಧಿಗೆ, ರಾಷ್ಟ್ರದ ಅಭಿವೃದ್ಧಿಗೆ JDS ಯಾವತ್ತು ಮುಂದಿರುತ್ತೆ. ಅದಕ್ಕೋಸ್ಕರ ನಾವು ಅಭಿವೃದ್ಧಿ ಮುಖ ನೋಡ್ತಾ ಇದೀವಿ ಹೊರತು ಅಭಿವೃದ್ಧಿ ನಾವು ಹಿಂದೆ ಮುಖ ಏನಂತ ಮಾಡಿಲ್ಲ. ಗೊತ್ತಾವಾಗ ಇವತ್ತು ನೀವೇನ್ ನಿಮ್ದೊಂದು ಪಾಯಿಂಟ್ ಏನಂದ್ರೆ ಅವ್ರು ಒಕ್ಕಲಿಗರು CM ಮಾಡ್ಬಿಟ್ಟಾರೆ, JDS ಪಕ್ಷದಲ್ಲಿ ಇರೋ ಒಕ್ಕಲಿಗರೆಲ್ಲ ಹೋಗ್ಬಿಡ್ತಾರೆ. ಎಲ್ಲಿಗೆ ಹೋಗ್ತಾರೆ ಮೇಡಮ್? ನಿಷ್ಠಾವಂತ ಕಾರ್ಯಕರ್ತಿದಂತ JDS ಪಕ್ಷ ಅದು. ಇವತ್ತು ಸಿದ್ದರಾಮಯ್ಯ ಹುಟ್ಟಾಕಿದ ಪಕ್ಷ ಅದನ್ನ ಇದ್ರದ್ದು JDS ಪಕ್ಷ. ಜಮೀರ್ ಹುಟ್ಟಾಕಿದ್ದಾರೆ ಇದ್ರೆ ಅದು JDS ಪಕ್ಷ. ಜಮೀರ್ ಅಹಮದ್ ಹುಟ್ಟಾಕಿದ ಪಕ್ಷ ಇದ್ರೆ ಅದು JDS ಪಕ್ಷ. CM ಇಬ್ರಾಹಿಂ ಹುಟ್ಟಾಕಿದ ಪಕ್ಷ ಇದ್ರೆ ಅದು JDS ಪಕ್ಷ. ನೂರಾರು ನಾಯಕರು ಹುಟ್ಟಾಕಿದ ಪಕ್ಷ ಏನಿದ್ರೆ JDS ಪಕ್ಷ. JDS ಪಕ್ಷಕ್ಕೆ ಏನು ಆಗಲ್ಲ. ಇವತ್ತು ನಾವು ಮುಖ್ಯಮಂತ್ರಿಯಿಂದ ಬದಲಾವಣೆ ಬಯಸ್ತಿರೋದು ರಾಜ್ಯಕ್ಕೆ. ಬರೀ ಕುರ್ಚಿ ಬದಲಾವಣೆ ಆಯ್ತು. ಇವರು ಒಂದು ಕುರ್ಚಿಯ ಆಸೆಯ ಹೋರಾಟಗಳನ್ನ ತೋರಿಸಿದ ಹೊರತು ಜನನಾಯಕರಾಗಿ ಉಳಿತಾರ, ಜನರ ಒಂದು ವಿಶ್ವಾಸ ತಗೊಂತಾರ, ಜನಪರ ಮಾಡ್ತಾರ. ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತಾರ, ರೈತರ ಪರ ಬೆಂಬಲ ಬೆಲೆಯನ್ನು ಕೊಡ್ತಾರ, ಖಾಲಿ ಉದ್ಯೋಗಗಳು ತುಂಬ್ತಾರ, ಕಂಗ್ರಾಚುಲೇಷನ್ಸ್ ನಿಮಗೆ ಅತಿ ಹೆಚ್ಚು ಸಮಯವನ್ನು ನೀವು ತಗೊಂಡಿದ್ದಕ್ಕೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ಈ ಹೊಸತನ ಹೊಸ ಸ್ಪೀಡ್ ಬೇಕು ಅನ್ನುವ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ಉಳ್ಕೊಂಡಿರೋದು ಇವರಿಗೆ ಕೇವಲ 1 ವರ್ಷ. 1 ವರ್ಷದಲ್ಲಿ ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಆಡಳಿತವನ್ನ DK ಶಿವಕುಮಾರ್ ಮುಂದೆ ಇರುವಂತಹ ಚಾಲೆಂಜ್ ಒಂದು. ಎರಡನೇದು, ಅದೇ 1 ವರ್ಷ ಬಿಜೆಪಿಗೂ ಕೂಡ ಇದೆ. ನೀವು ಹಿಂಗೆ ಯಾವ ಹೋರಾಟಗಳನ್ನು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗದೆ ನೀವು ಮನೆಯಲ್ಲೇ ಕಿತ್ತಾಟ ಮಾಡ್ತಾ ಇದ್ರೆ ಅಗೇನ್ ಬರ್ದಿಟ್ಕೊಳ್ಳಿ, ನೀವು ವಿರೋಧ ಪಕ್ಷದ ನಾಯಕ ಯಾರು ಅಂತ ಮುಂದಿನ ಸಲವೂ ಕೂಡ ಹುಡುಕಂಡು ಕೂರುವ ಪರಿಸ್ಥಿತಿ ಬರುತ್ತೆ. ಇದರ ನಡುವೆ ಆರಂಭದಲ್ಲಿ ನಾನು ಹೇಳ್ದಂಗೆ ಇದು ಹೊಸ ಬಾಟಲ್ಲು ಹಳೆ ವೈನು ಅನ್ನೋ ರೀತಿಯಲ್ಲಿ ಆಗ ಕೂಡ್ದು DK ಶಿವಕುಮಾರ್ ಅವ್ರ ಮೇಲೆ ನಿರೀಕ್ಷೆಗಳು ಜಾಸ್ತಿ ಇದೆ. ಏನೋ ಜೆನ್ಜಿ ಅಂದ್ರು ನನ್ನ ಯಾವ ಹೊಸ ಮುಖಗಳನ್ನು ನೋಡ್ಲಿಲ್ಲ. ಹಳೆ ತಲೆಗಳನ್ನ ತಂದು ಅಲ್ಲಿಗೆ ಜೆನ್ಜಿ ಅಂತ ಲೇಬಲ್ ಹಚ್ಚಿದ್ರು ಕೂಡ ವರ್ಕ್ ಆಗಲ್ಲ. ಎರಡನೇ ಪಟ್ಟಿಯಲ್ಲಿ ಯಾರೆಲ್ಲ ಇರ್ತಾರೆ, ಹೇಗೆಲ್ಲ ಕಾರ್ಯನಿರ್ವಹಿಸ್ತಾರೆ, ಯಾರ ಬಡದವ್ರು ಇರ್ತಾರೆ, ಇವು ಕೂಡ ಸದ್ಯಕ್ಕೆ ಚಾಲೆಂಜ್ ಆಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ PNS ವಿಸ್ತಾರ. ಇದು ನಿಖರ ಮತ್ತು ಜನಪರ. ಥ್ಯಾಂಕ್ ಯು.